ವೀಕ್ಷಕರೇ ನಮಸ್ಕಾರ. ಈ ದಿನದ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಹರ್ಷಿತ್. ಕೋಲಿ ಸಮಾಜ ಎಸ್ಟಿಗೆ ಸೇರಿಸಲು ರಾಜ್ಯ ಕೇಂದ್ರ ಸರ್ಕಾರಗಳು ನಿರ್ಲಕ್ಷ್ಯ ವಹಿಸುತ್ತಿದೆ. ಉಮೇಶ್ ಕೆ ಮುದ್ನಾಲ್ ಯಾದಗಿರಿಯಲ್ಲಿ ಆರೋಪ ಮಾಡಿದರು. ಕೋಲಿ ಸಮಾಜ ಎಸ್ಟಿಗೆ ಸೇರಿಸಲು ರಾಜ್ಯ ಕೇಂದ್ರ ಸರ್ಕಾರಗಳ ನಿರ್ಲಕ್ಷ್ಯ. ಉಮೇಶ್ ಮುದ್ನಾಳ್ ಆರೋಪ. ಜಿಲ್ಲೆಯ ಗುರು ಮಠಕಲ್ ತಾಲೂಕಿನ ಸೈದಾಪುರ ಹೋಬಳಿಯ ಬರುವ ಅಜಲಾಪುರ ಗ್ರಾಮದಲ್ಲಿ ನಿಜ ಶರಣ ಅಂಬಿಗರ ಚೌಡಯ್ಯನವರ ನಾಮಫಲಕ ಲೋಕಾರ್ಪಣೆಗೊಳಿಸಲಾಯಿತು. ಸಮಾಜ ಬಾಂಧವರು ನಿಜ ಅಂಬಿಗರ ಚೌಡಯ್ಯನವರ ತತ್ವಾದರ್ಶ ಪ್ರತಿಯೊಬ್ಬರು ಪಾಲಿಸಬೇಕು ಎಂದು ಕರೆ ನೀಡಿದರು. ಕೋಲಿ ಸಮಾಜ ರಾಜಕೀಯ, ಶೈಕ್ಷಣಿಕ, ಆರ್ಥಿಕವಾಗಿ ಹಿಂದುಳಿಯಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕಾರಣ. ಯಾಕೆಂದ್ರೆ ಟೋಕ್ರಿ, ಕೋಲಿ ಬಿಟ್ಟು ಹೋದ ಪರ್ಯಾಯ ಪದಗಳಾದ ಕೂಲಿ, ಕಬ್ಬಲಿಗ, ಅಂಬಿಗ, ಬೆಸ್ತ ಸೇರಿದಂತೆ ಅನೇಕ ಪದಗಳನ್ನ ಪರಿಶಿಷ್ಟ ಪಂಗಡದಲ್ಲಿ ಸೇರಿಸಲು ವಿಠಲ್ ಹೇರೂರು ಅವರು ಸಾಕಷ್ಟು ವರ್ಷಗಳ ಹೋರಾಟ ಮಾಡಿದ್ರು ಸಹ ಸೇರ್ಪಡೆ ಮಾಡದ ರಾಜಕಾರಣಿಗಳು ಅನ್ಯಾಯ ಮಾಡಿದ್ದಾರೆ. ಚುನಾವಣೆ ಬಂದಾಗ ಮಾತ್ರ ಕೂಲಿ ಸಮಾಜ ಪರಿಶಿಷ್ಟ ಪಂಗಡಕ್ಕೆ ಸೇರುವುದಾಗಿ ಇಲ್ಲಸಿಲ್ಲದ ಸುಳ್ಳು ಹೇಳುತ್ತಾ ಮತ ಪಡೆಯುತ್ತಾ ಬಂದಿತು. ಆ ಮುಖಂಡರಿಂದ ಹೇಳಿಕೆ ಕೊಡಿಸುತ್ತಾ ಮರಳು ಮಾಡುತ್ತಾ ಬಂದಿದ್ದಾರೆ. ಆದ್ದರಿಂದ ಸಾಮಾಜಿಕ ಜಾಗೃತರಾಗಬೇಕು. ರಾಜಕಾರಣಿಗಳು ಬಂದಾಗ ಪ್ರತಿಯೊಬ್ಬರು ಪ್ರಶ್ನೆ ಕೇಳುವಂತಾಗಬೇಕು. ಅಂದಾಗ ಮಾತ್ರ ಸಮಾಜವನ್ನ ಗುರುತಿಸಲು ಸಾಧ್ಯವಾಗುತ್ತದೆ ಎಂದು ಕರೆ ನೀಡಿದರು. ಮಲ್ಲಿಕಾರ್ಜುನ ಮಲ್ಲಿಕೇರಿ, NKST4 ನ್ಯೂಸ್, ಯಾದಗಿರಿ. ಅಜಲಾಪುರ ಗ್ರಾಮದಲ್ಲಿ ನಿಜಶರಣ ಅಂಬಿಗರ ಚೌಡಯ್ಯನ ನೂತನ ಸರ್ಕಲ್ ಉದ್ಘಾಟನಾ ಕಾರ್ಯಕ್ರಮ ಆಗಿತ್ತು. ಬಹಳ ಸಂತೋಷ. ಅದರಲ್ಲಿ ವಿಶೇಷವಾಗಿ ಸಮಾಜ ಬಾಂಧವರು ಕಡ್ಡಾಯವಾಗಿ ಅಂಬಿಗರ ಚೌಡಯ್ಯನವರ ತತ್ವ ಆದರ್ಶ ಪ್ರತಿಯೊಬ್ಬರು ಪಾಲಿಸಬೇಕಂತಕ್ಕಂಥದ್ದು ನಂದು ಮನವಿ. ಅದರಲ್ಲಿ ನಮ್ಮ ಸಮಾಜ ರಾಜ್ಯಾದ್ಯಂತ ಇರ್ತಕ್ಕಂಥ ಸಾಕಷ್ಟು ಜನ ಇದ್ದರೂ ಕೂಡ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ದಿವ್ಯ ನಿರ್ಲಕ್ಷ್ಯದಿಂದ ಟೋಕರಿ, ಕೋಳಿ ಬಿಟ್ಟಾದ ಪರ್ಯಾಯ ಪದಗಳನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ದಿವ್ಯ ನಿರ್ಲಕ್ಷ್ಯದಿಂದ ಇಷ್ಟು ಮಟ್ಟಿಗೆ ಕಾರಣ ಆಗ್ಯದ. ಇದಕ್ಕೆ ರಾಜಕಾರಣಿಗಳ ಚುನಾವಣೆ ಬಂದಾಗ ಮಾತ್ರ ಪೊಲೀಸ್ ಸಮಾಜ ಪರಿಶಿಷ್ಟ ಪಂಗಡಕ್ಕೆ ಸೇರಿಸ್ತೀವಿ ಅಂತ ಹೇಳಿಸಿ ಪತ್ರಿಕೆ ಸ್ಟೇಟ್ಮೆಂಟ್ ಕೊಡೋದು, ಅದು ಸುಳ್ಳು ಆಶ್ವಾಸನೆ ಕೊಡ್ತಕ್ಕಂಥ ಕೆಲಸ ಮಾಡ್ರ. ಅದನ್ನೆಲ್ಲ ಬಿಡಬೇಕು. ಅದರಲ್ಲಿ ಎಲ್ಲ ಪಕ್ಷದಾಗಿರ್ತಕ್ಕಂಥ ನಮ್ಮ ಮುಖಂಡರು ಕೂಡ ಅವ್ರು ಕೊಡ್ತಕ್ಕಂಥ ಗಾಡಿ ತೊಗೊಂಡು ಕೇಸಿ ಸಮಾಜಕ್ಕೆ ತಪ್ಪು ಮಾಹಿತಿ ಕೊಟ್ಕೊಂತ ಹೋಗ್ತಕ್ಕಂಥ ವ್ಯವಸ್ಥೆ ಆಗ್ಲಾಗತ್ತದ. ಅಂಥವಕ್ಕೆಲ್ಲ ಕಡಿವಾಣ ಆಗ್ತಕ್ಕಂಥ ಕೆಲಸ ಸಾರ್ವಜನಿಕರು ಮುಂದೆ ನಿಂತು ಕೇಸಿ ಅದು ಕಡಿವಾಣ ಆಗ್ತಕ್ಕಂಥ ಕೆಲಸಕ್ಕೆ ಎಲ್ಲರೂ ಮುಂದೆ ಆಗ್ಬೇಕಂತಕ್ಕಂಥದ್ದೇ ನನ್ನ ಮನವಿ ಅದ. ಇಂದು ಅಜಲಾಪುರ ಗ್ರಾಮದಲ್ಲಿ ಸನ್ಮಾನ್ಯ ಶ್ರೀ ಕೋಲಿ ಸಮಾಜದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಉಮೇಶ್ ಮುದ್ನಾಳ್ ಅಣ್ಣವರ ನೇತೃತ್ವದಲ್ಲಿ ಶ್ರೀ ಅಂಬಿಗರ ಚೌಡಯ್ಯನವರ ನಾಮಫಲಕ ಉದ್ಘಾಟನೆ ಮಾಡಲಾಯಿತು. ಸುತ್ತಮುತ್ತಲಿಂದ ಎಲ್ಲ ಕೋಲಿ ಸಮಾಜ ಬಾಂಧವರು ಇಲ್ಲಿ ಹಾಜರಾಗಿದ್ದರು. ಭಾಳ ಇವತ್ತಿನ ದಿನ ಸಂಭ್ರಮದ ದಿನ ಎಂದು ಹೇಳಲು ನಾನು ಇಷ್ಟಪಡ್ತೇನೆ. ಮತ್ತು ಇನ್ನೂ ಕೆಲವು ಹಳ್ಳಿಗಳಲ್ಲಿ ಯಾವುದೇ ನಾಮಫಲಕವಿಲ್ಲ, ಚೌಡಯ್ಯನ ಮೂರ್ತಿನೂ ಪ್ರತಿಷ್ಠಾಪನೆ ಮಾಡಿಲ್ಲ. ದಯಮಾಡಿ ಎಲ್ಲ ಸಮಾಜದ ಬಾಂಧವರಲ್ಲಿ ಕೇಳಿಕೊಳ್ಳುವುದೆಂದರೆ ಎಲ್ಲ ಊರಿನಲ್ಲಿ ಸಹ ಇದೇ ರೀತಿ ನಾಮಫಲಕ ಅಥವಾ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಬೇಕಂತೇಳಿ ನನ್ನ ಮನವಿ. ನಿಮ್ಮ ಹೆಸರು? ನಮ್ಮ ಹೆಸರು ಗೋವಿಂದ್ ಇತ್ತು. ಅಜಲಾಪುರ ಗ್ರಾಮದಲ್ಲಿ ನಿಜಶರಣ ಅಂಬಿಗರ ಚೌಡಯ್ಯ ನಾಮಫಲಕ ಉದ್ಘಾಟನೆ ವಿಜೃಂಭಣೆಯಿಂದ ಮೆರವಣಿಗೆ ಮಾಡಲಾಯಿತು. ಮತ್ತು ಎಲ್ಲ ಕುಲ ಬಾಂಧವರು ಸುತ್ತ ಹಳ್ಳಿಯಿಂದ ಬಂದವರು ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದೇವೆ. ಉಮೇಶ್ ಮುದ್ನಾಳ್ ಅವರ ಆರೋಗ್ಯದ ವಿನಾಕಾರಣ 4 ತಿಂಗಳಿಂದ ವಿಳಂಬ ಆಗಿತ್ತು. ಅವರು ಬಂದ ಸಲುವಾಗಿ ಉದ್ಘಾಟನೆ ಆಗಿತ್ತು. ನಿಮ್ಮ ಹೆಸರು? ನಮ್ಮ ಹೆಸರು ಡಾಕ್ಟರ್ ಬನ್ನಪ್ಪ, ಅಜಲಾಪುರ ಗ್ರಾಮದಲ್ಲಿ ನಿಜಶರಣ ಅಂಬಿಗರ ಚೌಡಯ್ಯನವರ ನಾಮಫಲಕ ಉದ್ಘಾಟನೆ ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ಜರುಗಿತ್ತು. ಇದು ನಾಮಫಲಕದ ಉದ್ಘಾಟನೆ 3-4 ತಿಂಗಳ ಹಿಂದೆಯೇ ಆಗಬೇಕಾಗಿತ್ತು. ಕಾರಣಾಂತರಗಳಿಂದ ಆಗದೇ ಇದ್ದು ಇವತ್ತು ಉದ್ಘಾಟನೆ ಆಗಿದ್ದು ಈ ಗ್ರಾಮದ ಕೋಲಿ ಸಮಾಜ ಜನರಿಗೆ ಎಲ್ಲರಿಗೂ ಹರ್ಷ ಉಂಟಾಗಿದ ಕಾರಣ ನಾವು ಉಮೇಶ್ ಮುದ್ನಾಳ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಗ್ರಾಮದ ಪರವಾಗಿ ಅವರಿಗೆ ಒಂದು ಧನ್ಯವಾದಗಳನ್ನು ಹೇಳ್ತೀನಿ. ಅಜಲಾಪುರ. ನಿಮ್ಮ ಹೆಸರು? ಅಜಲಾಪುರ ಸಾಯಿಬಾಡ. ಸರ್ಕಾರಿ ಶಾಲೆಯಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣ ಸಿಗಬೇಕು. ಇಲಕಲ್ನಲ್ಲಿ ಶಾಸಕ ವಿಜಯಾನಂದ ಎಸ್ ಕಾಶಪ್ಪನವರು ಹೇಳಿಕೆ. ಸರ್ಕಾರಿ ಶಾಲೆಯಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣ ಸಿಗಬೇಕು. ಶಾಸಕ ವಿಜಯಾನಂದ ಎಸ್ ಕಾಶಪ್ಪನವರು
ಖಾಸಗಿ ಶಾಲೆಗಳಂತೆ ಸರ್ಕಾರಿ ಶಾಲೆಗಳಲ್ಲಿಯೂ ಉತ್ತಮ ಗುಣಮಟ್ಟದ ಶಿಕ್ಷಣ ಸಿಗಬೇಕು ಎಂದು ಶಾಸಕ ವಿಜಯಾನಂದ ಕಾಶಪ್ಪನವರ್ ಸರ್ಕಾರಿ ಶಾಲೆಗಳಿಗೆ ಸ್ಮಾರ್ಟ್ ಕ್ಲಾಸ್ಗಳ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ, ನಿರ್ಮಿತ ಕೇಂದ್ರ ಮತ್ತು ಶಾಲಾ ಶಿಕ್ಷಣ ಇಲಾಖೆ, ಬಾಗಲಕೋಟೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಹುನಗುಂದ ಇವರ ಸಂಯುಕ್ತ ಆಶ್ರಯದಲ್ಲಿ ಇಳಕಲ್ ತಾಲೂಕಿನ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢ ಶಾಲೆಗಳಿಗೆ 2023-24ನೇ ಸಾಲಿನ ಡಿಎಂಎಫ್ ಅನುದಾನದ ಅಡಿಯಲ್ಲಿ ಅಳವಡಿಸಿರುವ ಸ್ಮಾರ್ಟ್ ಕ್ಲಾಸ್ಗಳ ಉದ್ಘಾಟನಾ ಸಮಾರಂಭ ನಗರದ ಬಾಲಕಿಯರ ಸರ್ಕಾರಿ ಪ್ರೌಢ ಶಾಲೆಯಲ್ಲಿ ನಡೆಯಿತು. ಈ ಸಮಾರಂಭವನ್ನು ಶಾಸಕ ವಿಜಯಾನಂದ ಕಾಶಪ್ಪನವರ್ ರಿಬನ್ ಕಟ್ ಮಾಡುವ ಮೂಲಕ ಸ್ಮಾರ್ಟ್ ಕ್ಲಾಸ್ಗಳ ಕೊಠಡಿಗಳನ್ನು ಉದ್ಘಾಟನೆ ಮಾಡಿದರು. ಶಾಸಕರಿಗೆ ಡಿಡಿಪಿಐ ತಾಲೂಕಾ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳು ಉದ್ಘಾಟನೆ ಸಮಾರಂಭದಲ್ಲಿ ಭಾಗಿಯಾದರು. ಉದ್ಘಾಟನಾ ಪರ ಮಾತನಾಡಿದ ಶಾಸಕ ವಿಜಯಾನಂದ ಕಾಶಪ್ಪನವರು, ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಜನಪರ ಆಡಳಿತ ನೀಡುವುದರೊಂದಿಗೆ ಮಕ್ಕಳಿಗೆ ಉತ್ತಮ ಶಿಕ್ಷಣ ದೊರಕಿಸಬೇಕೆಂಬ ಉದ್ದೇಶದಿಂದ ಸರ್ಕಾರಿ ಶಾಲೆಗಳಲ್ಲಿ ಸ್ಮಾರ್ಟ್ ಕ್ಲಾಸ್ಗಳನ್ನು ಮಾಡುವ ಮೂಲಕ ಮಕ್ಕಳ ಶಿಕ್ಷಣಕ್ಕೆ ಆದ್ಯತೆ ನೀಡುವ ಸರ್ಕಾರ ನಮ್ಮದಾಗಿದೆ. ಸರ್ಕಾರಿ ಶಾಲೆಯಲ್ಲಿ ಮಕ್ಕಳನ್ನ ಪ್ರವೇಶ ಪಡೆಯಲು ಪಾಲಕರು ಹಿಂದೇಟು ಹಾಕುತ್ತಿದ್ದಾರೆ. ಆ ಮನೋಭಾವನೆ ಹೋಗಬೇಕು. ಸರ್ಕಾರ ಮಕ್ಕಳಿಗೆ ಉಚಿತ ಶಿಕ್ಷಣವನ್ನ ನೀಡುತ್ತಿದೆ. ಅಲ್ಲದೆ ಇಂತಹ ತಂತ್ರಜ್ಞಾನ ಆಧಾರಿತ ಶಿಕ್ಷಣವನ್ನ ಕಲಿಯಲು ಬೇಕಾದ ಸಾಮಗ್ರಿಗಳನ್ನ ಸರ್ಕಾರವೇ ನೀಡುತ್ತಿದೆ. ಹೀಗಾಗಿ ನಮ್ಮ ತಾಲೂಕಿನಲ್ಲಿ ಸರ್ಕಾರಿ ಶಾಲೆಗಳು ಉತ್ತಮ ಗುಣಮಟ್ಟದ ಶಿಕ್ಷಣವನ್ನ ನೀಡುವಂತಹ ಆಗಬೇಕು. ಎಲ್ಲಾ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಗಮನ ಹರಿಸಬೇಕು. ಆ ನಿಟ್ಟಿನಲ್ಲಿ ತಾಲೂಕಿನ ಎಲ್ಲಾ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಸದಾ ನನ್ನ ಬೆಂಬಲ ಇದೆ ಎಂದು ಶಾಸಕರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಡಿಡಿಪಿ ಬಿಕೆ ನಂದನೂರ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಜಾಸ್ಮಿನ್ ಕಿಲ್ಲೆದಾರ್, ತಾಲೂಕಾ ದಂಡಾಧಿಕಾರಿ ಸತೀಶ್ ಕೂಡ್ಲಿಗಿ, ಮುಖಂಡರಾದ ಶರಣಪ್ಪ ಆಮದಿಹಾಳ್, ವಿಜಯ ಮಹಾಂತೇಶ್ ಗದ್ದನಕೇರಿ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಶಿವಯ್ಯ ಕೆಂಬಾವಿ ಮಠ, NKS TV4 ನ್ಯೂಸ್, ಬಾಗಲಕೋಟೆ. ಬದುಕು ಈ ಕ್ಷಣವೇ ಸಾಯ್ತೀನಿ ಅಂತ ಲೀವ್ ಬದುಕು ಲೀವ್ ಆಸ್ ಯು ವೇರ್ ಟು ಡೈ ಟುಮಾರೋ, ನಾನೇ ಸಾಯ್ತೀನಿ ಅಂತ ಇದು. ಅದಕ್ಕೆ ಇನ್ನೊಂದು ಶಬ್ದ ಹೇಳ್ತಾರೆ, ಲರ್ನ್ ಆಸ್ ಇಫ್ ಯು ವೇರ್ ಟು ಲೀವ್ ಫಾರ್ ಲರ್ನ್. ಕಲಿಯುವಿಕೆ ಇವತ್ತು ಮಹಾತ್ಮ ಗಾಂಧೀಜಿಯವರು ಹೇಳಿದಂತ ಮಾತಿದೆ. ಇದನ್ನ ನಮ್ಮ ರಾಷ್ಟ್ರಪಿತಾಮ ಮಹಾತ್ಮ ಗಾಂಧೀಜಿಯವರು ಹೇಳಿದ್ರು, ನಾಳೆನೇ ಸಾಯ್ತೀನಿ ಅಂತಿದೆ ನೀವು ಬದುಕು. ಕಲಿ, ನೀನು ಯಾವತ್ತೂ ಸಾಯೋದಿಲ್ಲ ಅಂತ ಹೇಳಿ ಕೂಡ ಬದುಕು ಅಂತ ಹೇಳಿ ಇವತ್ತು ಮಹಾತ್ಮ ಗಾಂಧೀಜಿಯವರು ಹೇಳಿದ್ದಾರೆ. ಅದರ ಅರ್ಥ ಇವತ್ತು ನಾವು ಕಲಿಯೋದು ಯಾವತ್ತೂ ನಿಲ್ಲೋದಿಲ್ಲ. ದಿನನಿತ್ಯ ಒಂದು ಪಾಠ. ಅದು ಕೇವಲ ವಿದ್ಯಾರ್ಥಿನಿಯ ಹಂತದಲ್ಲಿ ಅಲ್ಲ, ಎಲ್ಲ ಪ್ರತಿಯೊಂದು ಹಂತದಲ್ಲಿ ಕೂಡ ಪ್ರತಿ ದಿನ ಪ್ರತಿ ಕ್ಷಣ ಒಂದು ಪಾಠವಾಗಿರುತ್ತನ್ನೋದಕ್ಕೆ ಈ ಒಂದು ವೇದಿಕೆಯೇ ಇವತ್ತು ಉದಾಹರಣೆಯನ್ನು ಮಾತನ್ನು ನಾನು ಇವತ್ತು ನಿಮ್ಗೆಲ್ಲರಿಗೆ ಹೇಳಕ್ಕೆ ಇಷ್ಟಪಡ್ತೇನೆ. ಬಹುತೇಕ ನಾನು ಸ್ಮಾರ್ಟ್ ಕ್ಲಾಸ್ ಅಳವಡಿಸಬೇಕು ಅಂತ ಹೇಳಿ ನಾನು ಹಿಂದೆಂದೂ ಕನಸ್ಪಟ್ಟಿದ್ದು ವಿಚಾರ ಮಾಡಿದ್ದಿಲ್ಲ. ನಾನು ನೋಡಿದೆ ಬೇರೆ ಬೇರೆ ಖಾಸಗಿ ಶಾಲೆಯಲ್ಲಿ ಅನೇಕ ಒಂದು ಸಂದರ್ಭದಲ್ಲಿ ಏನು ಖಾಸಗಿ ಶಾಲೆಗಳಿಗೆ ಹೆಚ್ಚಿನ ಆಸಕ್ತಿ, ಇವತ್ತು ಹೆಚ್ಚಿನ ಒಂದು ಒಲವು ನಾವೇ ಪಾಲಕರೇ ಮಾಡ್ತೀವಿ. ಈ ಒಂದು ನಿಟ್ಟಿನಲ್ಲಿ ನಮ್ಮ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಏನಿದೆ? ಸರ್ಕಾರಿ ಶಾಲೆಗೆ ಯಾಕೆ ಮಕ್ಕಳು ನಾವು ಶಾಲೆಗೆ ಬರ್ರಿ ನೀವು ಇಲ್ಲಿ ಅಡ್ಮಿಷನ್ ತಗೊಳ್ರಿ ಅಂತ ಹೇಳಿ ನಮ್ಮ ಶಿಕ್ಷಣ ಇಲಾಖೆಯವರು ಮನೆ ಮನೆಗೆ ಹೋಗ್ತಾರೆ. ಶಿಕ್ಷಕರು ಮನೆ ಮನೆಗೆ ಹೋಗ್ತಾರೆ, ಶಾಲೆಗೆ ಬನ್ನಿ. ಸರ್ಕಾರ ಕೂಡ ಇವತ್ತು ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಕೂಡ ಹೆಣ್ಣು ಮಕ್ಕಳು ಶಾಲೆಗೆ ಬರಬೇಕು ಅನ್ನೋ ಉದ್ದೇಶದಿಂದ ಪ್ರತಿ ಹೆಣ್ಣು ಮನೆಗೆ ಆ ಶಾಲೆಗೆ ಬಂದ್ರೆ ಅವರಿಗೆ ಆರ್ಥಿಕ ಅನುಕೂಲವನ್ನು ಪ್ರತಿ ದಿವಸ ಮಗುಗೆ 2,000 ರೂಪಾಯಿಯನ್ನ ಕೊಡುವಂಥದ್ದು ಒಂದು ಯೋಜನೆಯನ್ನು ಪ್ರಾರಂಭ ಮಾಡಿ 2 ರೂಪಾಯಿಯನ್ನ ಕೊಡುವಂಥದ್ದು. ಇದರ ಉದ್ದೇಶ ಇಷ್ಟೇ, ನಮ್ಮ ಮಕ್ಕಳು ಶಿಕ್ಷಣದಿಂದ ವಂಚಿತ ಆಗಬಾರ್ದು. ಅದು ಬಡವರಿರ್ಬೋದು, ಶ್ರೀಮಂತರಿರ್ಬೋದು, ಮಧ್ಯವರ್ಗದವರಿರ್ಬೋದು,
ಎಲ್ಲರಿಗೂ ಶಿಕ್ಷಣ ಸಿಗಬೇಕು. ಅದು ಎಂತ ಶಿಕ್ಷಣ ಸಿಗಬೇಕು? ನಮ್ಮ ಪ್ರಥಮ ಆದ್ಯತೆ ಗುಣಮಟ್ಟದ ಶಿಕ್ಷಣಕ್ಕಾಗಿ ಗುಣಮಟ್ಟ ಶಿಕ್ಷೆ ಸಿಗಬೇಕು. ಆ ನಿಟ್ಟಿನಲ್ಲಿ ಸರ್ಕಾರಿ ಶಾಲೆಗಳಿಗೆ ಎಲ್ಲ ಸವಲತ್ತುಗಳನ್ನು ಬಹುತೇಕ ನೀವು ನಮ್ಮ ಕಾಲದ ಶಾಲೆಗಳ ಬೇರೆ ಇದ್ದು ಈಗಿನ ಕಾಲದ ಶಾಲೆಗಳ ಬೇರೆ ಇದ್ದಾವೆ. ಯಾಕಂದ್ರೆ ಬಹಳ ಜನ ಶಿಕ್ಷಕರಿದ್ದವರು ನಮ್ಮ ವಯಸ್ಸವರಲ್ಲ. ಯಾಕಂದ್ರೆ ನಾವು ಶಾಲೆಗೆ ಹೋಗುವಂತ ಸಂದರ್ಭದಲ್ಲಿ ಒಂದೆರಡು ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ನಾನು ಜನಿಸಿದ್ದು ಹೌರಿಗೆ ಗ್ರಾಮದಲ್ಲಿ ನಾನು ಸರ್ಕಾರಿ ಶಾಲೆಗೆ ಹೋಗಿದ್ದೀನಿ. ಇವತ್ತು ನಾನು ನೆನಪಾಗ್ತೇನೆ ಬರುವಾಗ. ಬಹಳ ಪುಣ್ಯವಂತರು ಭಾಗ್ಯವಂತರು ನೀವೆಲ್ಲ ವಿದ್ಯಾರ್ಥಿನಿಯರಿದ್ದವರು. ಯಾಕಂದ್ರೆ ನಮ್ಮ ಕಾಲ ಇತ್ತು, ಪಾಟಿನೂ ಕಷ್ಟ ಇತ್ತು, ಪಾಟಿಗೆ ಬರೆಯುವಂತ ಪೆನ್ಸಿಲು ಬಹಳ ಕಷ್ಟ ಇತ್ತು. ಅದಕ್ಕೆ ಏನು ಮಾಡ್ತಿದ್ವಿ ಅಂದ್ರೆ ನಾವು ಶಾಲೆ ಬಿಟ್ಟ ಮೇಲೆ ಹಳ್ಳಿ ತಂಡಿಗೆ ಹೋಗ್ತಿದ್ವಿ. ಊರಾಗ ಹಳ್ಳಿ ತಂಡಿಗೆ ಹೋಗಿ ಏನು ಹುಡ್ಕೊಂಡ್ ಬರ್ತಿದ್ವಿ? ಬಡಪದ ಕಲ್ಲು ಹುಡ್ಕೊಂಡ್ ಬರ್ತಿದ್ವಿ. ಬಡಪದ ಕಲ್ಲು, ಆ ಬಡಪದ ಕಲ್ಲನ್ನು ತೆಗೆದುಕೊಂಡು ಬಂದು ನಾವು ಪಾಟಿ ಮೇಲೆ ಬರೀತಿದ್ವಿ. ಅಂದ್ರೆ ಪೆನ್ಸಿಲ್ ಇರಲಾದಂತ ಒಂದು ಸಂದರ್ಭ. ಆ ಶಿಕ್ಷಣವನ್ನು ನಾವು ಪಡೆದಿದ್ವಿ ಅಂದ್ರೆ ಸರ್ಕಾರಿ ಶಾಲೆಗಳು. ಆಮೇಲೆ ಇನ್ನೊಂದು ಹೆಚ್ಚಿನ ಒಂದು ಆಸಕ್ತಿಗೆ ಅದಕ್ಕೆ ಹೋಗ್ತಿದ್ವಿ. ತಾವೆಲ್ಲ ನಗ್ತೀರಿ, ಖುಷಿ ಪಡ್ತೀರಿ. ಇವತ್ತೇನು ನಿಮಗೆ ಬಿಸಿ ಊಟ ಸಿಗುತ್ತೆ, ಬಹಳ ವ್ಯವಸ್ಥಿತವಾಗಿ ನಿಮಗೆ ಬಿಸಿ ಊಟ. ಇವತ್ತು ಮಧ್ಯಾಹ್ನದ ಬಿಸಿ ಊಟವನ್ನು ಇವತ್ತು ಸರ್ಕಾರ ಕೊಡ್ತಾ ಇದೆ. ಅವತ್ತು ನಮಗೆ ಎಂತ ಬಿಸಿ ಊಟ ಇತ್ತು ಅಂದ್ರೆ ಅಮೆರಿಕದ ಉಪ್ಪಿಟ್ಟಿತ್ತು. ಅಮೆರಿಕದ ಉಪ್ಪಿಟ್ಟು ನಾವು ಶಾಲೆಗೆ ಕಲ್ಲು ತಗೊಳ್ಳೋದು, ಒಂದು ತಾಟು ತಗೊಳ್ಳೋದು, ಸ್ಟೀಲಿನ ತಾಟು ಬಾರಿಸ್ಕೊಂಡು ಹೋಗೋದು. ಇಲ್ಲ ಅಂದ್ರೆ ಅದೊಂದು ತಾಟ ನೋಡ್ರಿ ಸರ, ಮುಸ್ಲಂಡಿ ಸರ, ಆ ತಾಟ ತಗೊಂಡು ಉಪ್ಪಿಟ್ಟು ತಿನ್ನಕ್ ಹೋಗುದು. ಅದಕ್ಕೆ ಶಾಲೆಗೆ ಬೇಕಾದ್ರೆ ಮಿಸ್ ಮಾಡ್ತಿದ್ವಿ. ಆಗ ಉಪ್ಪಿಟ್ಟು ತಿನ್ನಕ್ಕೆ ಎಂದೆಂದೂ ನಾವು ಮಿಸ್ ಮಾಡಿಲ್ಲ ಅನ್ನೋ ಮಾತನ್ನು ಕೂಡ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಯಾಕೆ ಮಾತನ್ನು ಹಂಚ್ಕೊಳ್ಳಕ್ಕೆ ಇಚ್ಛೆ ಪಡ್ತೀವಿ ಅಂದ್ರೆ ಒಂದು ಕಾಲ ಇತ್ತು ಈ ಪರಿಸ್ಥಿತಿ. ಇವತ್ತು ಒಂದು ಕಾಲ ಬಂದಿದೆ ನಿಮಗೆ. ಇವತ್ತು ಈ ಲರ್ನಿಂಗ್ ಸೆಟಪ್ ಮತ್ತು ಸ್ಮಾರ್ಟ್ ಕ್ಲಾಸ್ ಇವತ್ತು ನಿಮಗೆ ಲಭ್ಯವಾಗಿದೆಯಲ್ಲ, ನೀವು ನಿಜವಾಗಲೂ ಪುಣ್ಯವಂತರು, ಭಾಗ್ಯವಂತರು ಅನ್ನೋ ಮಾತನ್ನು ನಾನು ವೇದಿಕೆ ಮುಖಾಂತರ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇವತ್ತು ನಾವು ಒಂದು ಸಂಕಲ್ಪವನ್ನು ಮಾಡಿ, ನಾವು ಗದ್ದೆಗೆ ಹಿರಿಯರು, ನಮ್ಮ ಶರಣಪ್ಪನ, ಅಂಜಾರವರು, ಅನೇಕ ಜನ ನಮ್ಮ ಹಿರಿಯರು ಏನಾದರೂ ಒಂದು ಬದಲಾವಣೆ ತರೋಣ. ಸಹಜವಾಗಿ ನಮಗೆ ಅನುದಾನ ಸಿಗುತ್ತೆ ಸರ್ಕಾರದಲ್ಲಿ. ಅದನ್ನು ಯಾವ ರೀತಿ ಬಳಕೆ ಮಾಡಬೇಕು ಅನ್ನೋದು ಕೂಡ ಮುಖ್ಯವಾಗಿರುವಂಥದ್ದು. ಯಾಕಂದ್ರೆ ಕಳೆದ 5 ವರ್ಷ ಬಹುತೇಕ ನಾನು 2017-18ರಲ್ಲಿ ಇಲ್ಲೇ ನಮ್ಮ ಶಂಕರಲಿಂಗ ಹೋಗಿ ಇದೇ ಖನಿಜ ನಿಧಿ ಅಡಿಯಲ್ಲಿ ಸುಮಾರು 4.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅನೇಕ ಮೂಲಭೂತ ಸೌಕರ್ಯಗಳಿಗೆ ನಾವು ಆದ್ಯತೆಯನ್ನು ಕೊಟ್ಟಿದ್ವಿ. ಅದರಲ್ಲಿ ಸಾರಿಗೆ ಕೂಡ ಅಂಗವಿಕಲರಿಗೆ ಆಗಿರ್ಬೋದು, ಶಾಲೆಗಳಿಗೆ ಕಟ್ಟಡಕ್ಕಾಗಿರ್ಬೋದು ಕೊಟ್ಟಿದ್ವಿ. ಕಳೆದ 2018ರಿಂದ 23ವರೆಗೂ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಲ್ಲಿ ಇವತ್ತು ಖನಿಜ ನಿಧಿ ಅಂತ ಹೇಳಿ ಏನು ಒಂದು ರಾಯಲ್ಟಿಯನ್ನು ಕಟ್ತೀವಿ ನಾವು ಸರ್ಕಾರ. ಈ ಗ್ರಾನೈಟ್ ಇರ್ಬೋದು, ಉಸುರು ಇರ್ಬೋದು, ಇನ್ನೊಂದು ಇರ್ಬೋದು, ರಾಯಲ್ಟಿಯನ್ನು ಏನು ಕಟ್ತೀವಿ ಅದು ಫಂಡ್ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಜಮಾ ಆಗುತ್ತೆ. ಸುಮಾರು 13 ಕೋಟಿ ರೂಪಾಯಿ 18ರಿಂದ 23ವರೆಗೂ. ಪುಣ್ಯಾತ್ಮರು ನಾನು ಯಾರಿಗೂ ಬಗ್ಗೆ ಟೀಕೆ ಮಾಡಕ್ ಹೋಗೋದಿಲ್ಲ. 18ರಿಂದ 23ವರೆಗೂ ಇರುವಂತ ಅನುದಾನವನ್ನ ಬಳಕೆ ಮಾಡಲಾರ್ದು ರೂಢಿ ಇಟ್ಟಿದ್ರು ಪುಣ್ಯಾತ್ಮರು. ನನ್ನ ಪುಣ್ಯಾತ್ಮ ಅದು ನಿಮ್ಮ ಪುಣ್ಯ. ಅದನ್ನ ಉಪಯೋಗ ಮಾಡಲಿಕ್ಕೆ ದುಡ್ಡು ಅದು ಉಪಯೋಗ ಮಾಡಬೇಕಲ್ಲ, ಎಲ್ಲರೂ ಉಪಯೋಗ ಮಾಡಿ ರಸ್ತಾಕ್ ಮಾಡ್ರಿ. ಲೋಕಾಯುಕ್ತ ಹೆಸರಿನಲ್ಲಿ ಹಣ ಕೇಳಿದ್ದಲ್ಲಿ ಪೊಲೀಸ್ ಠಾಣೆಗೆ ದೂರು ನೀಡಿ ಎಂದು ಕಲಬುರಗಿಯಲ್ಲಿ ಎಸ್ಪಿ ಆಂಟನಿ ಜಾನ್ ಜೆಕೆ ಹೇಳಿದರು. ಲೋಕಾಯುಕ್ತ ಹೆಸರಿನಲ್ಲಿ ಹಣ ಕೇಳಿದಲ್ಲಿ ಪೊಲೀಸರ ಠಾಣೆಗೆ ದೂರು ನೀಡಿ. ಅಪರಿಚಿತ ವ್ಯಕ್ತಿಗಳು ಸರ್ಕಾರಿ ಅಧಿಕಾರಿ ನೌಕರರಿಗೆ ಕರೆ ಮಾಡಿ ನಾನು ಲೋಕಾಯುಕ್ತ ಅಧಿಕಾರಿಗೆಂದು ಬಿಂಬಿಸಿಕೊಂಡು ಹಣ ಕೇಳಿದ್ದಲ್ಲೇ ಮೊಬೈಲ್ನಲ್ಲಿ ಅದನ್ನ ರೆಕಾರ್ಡ್ ಮಾಡಿಕೊಂಡು ಹತ್ತಿರದ ಪೊಲೀಸ್ ಠಾಣೆಗೆ ಹೋಗಿ ದೂರು ನೀಡಿ ಎಂದು ಕಲಬುರಗಿ ಲೋಕಾಯುಕ್ತ ಎಸ್ಪಿ ಆಂಟನಿ ಜಾನ್ ಜೆಕೆ ತಿಳಿಸಿದ್ದಾರೆ. ಕೆಲವು ಅಪರಿಚಿತರು 9156540734 ಹಾಗೂ ಇತರೆ ಸಂಖ್ಯೆಗಳಿಂದ ಸರ್ಕಾರಿ ನೌಕರರಿಗೆ ಕರೆ ಮಾಡಿ ತಾವು ಡಿಎಸ್ಪಿ ಲೋಕಾಯುಕ್ತ ಬೆಂಗಳೂರು, ಕಲಬುರಗಿ, ಬೀದರ್, ಯಾದಗಿರಿ ಎಂದು ಹೇಳಿ ತಮ್ಮ ವಿರುದ್ಧ ಲೋಕಾಯುಕ್ತದಲ್ಲಿ ದೂರು ಇದೆ,
ತಮ್ಮನ್ನ ಕಾಣುವಂತೆ ನಿಗದಿತ ಸ್ಥಳಕ್ಕೆ ಬರಲು ತಿಳಿಸಿ ಗೂಗಲ್ ಪೇ ಅಥವಾ ಫೋನ್ ಪೇ ಮೂಲಕ ಹಣ ಹಾಕಲು, ಇಲ್ಲದಿದ್ದಲ್ಲಿ ಲೋಕಾಯುಕ್ತ ರೇಡ್ ಅಥವಾ ಟ್ರ್ಯಾಪ್ ಮಾಡುತ್ತೇವೆ ಎಂದು ಹೆದರಿಸುತ್ತಿರುವ ಬಗ್ಗೆ ಮಾಹಿತಿ ಬಂದಿದೆ. ಹೀಗಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಸರ್ಕಾರಿ ನೌಕರರು ಈ ರೀತಿಯಾಗಿ ಯಾವುದೇ ಫೋನ್ ಕರೆ ಮಾಡಿ ಹೆದರಿಸುತ್ತಿದ್ದರೆ ಪೊಲೀಸ್ ಠಾಣೆಗೆ ದೂರು ನೀಡುವುದಲ್ಲದೆ ಕಲಬುರಗಿ ಲೋಕಾಯುಕ್ತ SP 9364062519 ಅಥವಾ ದೂರವಾಣಿ ಸಂಖ್ಯೆ 08472295364 ಕರೆ ಮಾಡಿ ಮಾಹಿತಿ ನೀಡಬಹುದಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಮಲ್ಲಿಕಾರ್ಜುನ ಸಂಗೊಳ್ಗಿ, NKS TV4 ನ್ಯೂಸ್, ಕಲಬುರಗಿ. ಮಹಿಳಾ ಆಯೋಗದ ರಾಜ್ಯಾಧ್ಯಕ್ಷರಿಂದ ಹುಮ್ನಾಬಾದ್ ಪೊಲೀಸರ ಕಾರ್ಯಕ್ಕೆ ಪ್ರಶಂಸೆ ವ್ಯಕ್ತಪಡಿಸಿದರು. ಮಹಿಳಾ ಆಯೋಗ ರಾಜ್ಯಾಧ್ಯಕ್ಷರಿಂದ ಹುಮ್ನಾಬಾದ್ ಪೊಲೀಸರ ಕಾರ್ಯಕ್ಕೆ ಪ್ರಶಂಸೆ. ಹುಮ್ನಾಬಾದ್ ಪೊಲೀಸ್ ಠಾಣೆಗೆ ಶುಕ್ರವಾರ ಮಧ್ಯಾಹ್ನ ಆಕಸ್ಮಿಕ ಭೇಟಿ ನೀಡಿದ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷ ನಾಗಲಕ್ಷ್ಮಿ ಬೆಂಗಳೂರು ಹುಮ್ನಾಬಾದ್ ಪೊಲೀಸರ ಕಾರ್ಯವೈಖರಿಗೆ ಪ್ರಶಂಸೆ ವ್ಯಕ್ತಪಡಿಸಿ ಮಹಿಳೆಯರ ಸಮಸ್ಯೆಗೆ ತುರ್ತಾಗಿ ಸ್ಪಂದಿಸುತ್ತಿರುವುದು ಕಂಡುಬಂತು. ಠಾಣೆಗೆ ಬಂದ ಮಹಿಳೆಯರ ಜೊತೆ ಚರ್ಚಿಸಿದಾಗ ವಿಷಯ ಗೊತ್ತಾಗಿದ್ದು ಎಂದು ತಿಳಿಸಿದರು. ಇದೇ ರೀತಿ ರಾಜ್ಯದಲ್ಲಿರುವ ಎಲ್ಲ ಪೊಲೀಸ್ ಠಾಣೆಗಳಲ್ಲಿ ಇದೇ ರೀತಿ ಸ್ಪಂದಿಸುವಂತೆ ಆಗಬೇಕು ಎಂದು ತಿಳಿಸಿದರು. ಶ್ರೀಮಂತರಾವ್ ಇಂಚುರೆ, NKS TV4 ನ್ಯೂಸ್, ಹುಮ್ನಾಬಾದ್. ನಾನು ಇವತ್ತು ಹುಮ್ನಾಬಾದ್ ಪೊಲೀಸ್ ಸ್ಟೇಷನ್ಗೆ ಅಕಸ್ಮಾತಾಗಿ ಸರ್ಪ್ರೈಸ್ ವಿಸಿಟ್ ಮಾಡಿದೆ. ನನಗೆ ಭಾಳ ಖುಷಿ ಕೊಟ್ಟಿದೆ ಏನಂದರೆ ಅಲ್ಲಿ ಆಲ್ರೆಡಿ ಒಂದು ಹೆಣ್ಮಗಳು ಇದ್ಲು. ಕಂಪ್ಲೇಂಟ್ ಅಂದರೆ ಭಾಳ ಬಡವ್ರ ಹೆಣ್ಮಗಳು. ನಾನು ಫಸ್ಟು ಪೊಲೀಸವ್ರ ಜೊತೆ ಮಾತಾಡೋಕ್ಕೆ ಮುಂಚೆ ಅಕ್ಕಿ ಜೊತೆನೇ ಮಾತಾಡಿದೆ. ನಿನ್ನ ಹೆಸರು ಏನಮ್ಮ, ನೀ ಏನಕ್ಕೆ ಬಂದಿದ್ಯಾ, ಪೊಲೀಸವ್ರು ನಿನಗೆ ಕರೆಕ್ಟಾಗಿ ಸ್ಪಂದಿಸಿದ್ರ ಅಂತ. ಅವಳು ಕೊಟ್ಟಿದ್ದ ಪಾಸಿಟಿವ್ ರೆಸ್ಪಾನ್ಸು ನನಗೆ ಭಾಳ ಖುಷಿ ತಂದು. ಯಾಕಂದರೆ ನಾನು ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ಪ್ರತಿಯೊಂದು ಸ್ಟೇಷನಲ್ಲಿ ಈ ಥರ ರೆಸ್ಪಾನ್ಸ್ ಇರಬೇಕು ಅನ್ನೋದು ನನ್ನ ಉದ್ದೇಶ. ಆಮೇಲೆ 112 ಅಲ್ಲಿ ಬಂದಿದ್ದಾಳೆ. ವಿದಿನ್ 12 ಮಿನಿಟ್ಸ್ ಅವಳಿಗೆ ಯಾರೋ ಕೂಲಿ ಮಾಡಿಸ್ಕೊಂಡು ದುಡ್ಡು ಕೊಟ್ಟಿಲ್ಲ. ಅಕ್ಕಿ ಹೋದಾಗ ಅವಳ ಮೇಲೆ ಚಾರ್ಜಿಂಗ್ ಮಾಡಿದಾಗ ಅವ್ರನ್ನ ಕರ್ಕೊಂಬಂದು ಒಳಗೆ ಕೂಡಿಸುವಂಥ ಕೆಲಸ ಮಾಡಿದ್ದಾರೆ. ದಟ್ಸ್ ಐ ಫೆಲ್ಟ್ ವೆರಿ ಹ್ಯಾಪಿ. ಆಮೇಲೆ ಎರಡನೇದು, ನಾನು ಯಾವುದೇ ಸ್ಟೇಷನಿಗೆ ಹೋದರೂ ಮಿಸ್ಸಿಂಗ್ ಕೇಸಸ್ನ ಕೇಳ್ತೀನಿ. ಈ ಡಿವಿಷನರಿಗೆ ಬರುವಂಥ ಎಲ್ಲ ಮಿಸ್ಸಿಂಗ್ ಕೇಸಸ್ನು ಫೈಂಡ್ ಔಟ್ ಮಾಡಿದ್ದಾರೆ. ಅದು ನಿಜವಾಗ್ಲೂ ದ್ಯಾಟ್ ಮೇಡ್ ಮೀ ಫೀಲ್ ವೆರಿ ಪ್ರೌಡ್ ಆಫ್ ದ ಪೊಲೀಸ್ ಆಫೀಸರ್ಸ್ ಇಲ್ಲಿ. ಮತ್ತು ನಾನು ಇಲ್ಲಿ QR ಕೋಡ್ ಬಳಕೆ ಆಗುತ್ತಾ. ಮತ್ತು ಇನ್ನೊಂದು ಭಾಳ ಖುಷಿ ಕೊಟ್ಟಿದ್ದಂದರೆ ಇಲ್ಲಿ ಬರುವಂಥ ಎಲ್ಲ ಶಾಲಾಗಳಿಗೆ, ಕಾಲೇಜಸ್ ವಿಸಿಟ್ ಮಾಡ್ತೀವಿ, ಶಾಲಾ ಕಾಲೇಜ್ ಎಸ್ಪೆಷಲಿ ಹಾಸ್ಟೆಲ್ಸ್ ಎಲ್ಲ ಕಡೆ ಹೋಗಿ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇರೋದು ಸ್ಟೇಷನಿಂದ. ಮತ್ತು ಸ್ಟೇಷನ್ಗೆ ಮಕ್ಕಳನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ಆ ಫೋಟೋಸ್ ನೋಡಿದೆ, ಆ ವಿಡಿಯೋಸ್ ನೋಡಿದೆ. ಯಾಕಂದರೆ ಮಕ್ಕಳಿಗೆ ಚಿಕ್ಕವರಿಂದನೇ ಪೊಲೀಸ್ ಫ್ರೆಂಡು ಅಂತ ಹೇಳ್ಕೊಡ್ಬೇಕೇ ಹೊರತು ಭಯ ಅಂತ ಹೇಳ್ಕೊಡ್ಬಾರ್ದು. ಆ ನಿಟ್ಟಿನಲ್ಲಿ ಆ ಅಕ್ಷರ ಸತ್ಯವಾಗಿ ಅಕ್ಷರ ಸಹ ನಡ್ಕೊಳ್ತಾ ಇದೆ ಹುಮ್ನಾಬಾದ್ನ ಪೊಲೀಸ್ ಸ್ಟೇಷನ್. ಐ ಆಮ್ ವೆರಿ ವೆರಿ ಪ್ರೌಡ್ ಆಫ್ ದಟ್. ಥ್ಯಾಂಕ್ ಯು ಸೋ ಮಚ್. ಬೆಲೆ ಏರಿಕೆ ನೀತಿಯನ್ನು ವಿರೋಧಿಸಿ ಜೆಡಿಎಸ್ ಪಕ್ಷದ ವತಿಯಿಂದ ಕೊಪ್ಪಳದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಬೆಲೆ ಏರಿಕೆ ನೀತಿಯನ್ನು ವಿರೋಧಿಸಿ ಜೆಡಿಎಸ್ ಪಕ್ಷದ ವತಿಯಿಂದ ಪ್ರತಿಭಟನೆ. ರಾಜ್ಯ ಸರ್ಕಾರ ಜನಸಾಮಾನ್ಯರ ಬದುಕಿನ ಮೇಲೆ ಒಂದೊಂದು ರೀತಿ ಬೆಲೆ ಏರಿಕೆಯ ಹೊರೆಯನ್ನು ಆಗ್ತಾನೆ ಬಂದಿದೆ. ಈಗ ಪೆಟ್ರೋಲ್, ಡೀಸೆಲ್, ಆಹಾರದ ಬೆಲೆ ಏರಿಕೆ ಸೇರಿದಂತೆ ದಿನಚರಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಹೆಚ್ಚಿಸುತ್ತಿರುವ ಕ್ರಮ ಖಂಡಿಸಿ ಜೆಡಿಎಸ್ ಕಾರ್ಯಕರ್ತರು ಕೊಪ್ಪಳ ನಗರದಲ್ಲಿ ಎತ್ತಿನ ಬಂಡಿ ಮೆರವಣಿಗೆ ಮೂಲಕ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ನಡೆಸಿದರು. ಜೆಡಿಎಸ್ ಜಿಲ್ಲಾಧ್ಯಕ್ಷ ಸುರೇಶ್ ಭೂಮರೆಡ್ಡಿ ಅವರ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಪಕ್ಷದ ನೂರಾರು ಕಾರ್ಯಕರ್ತರು ನಗರದ ಅಶೋಕ್ ವೃತ್ತದಲ್ಲಿ ಜಮಾಯಿಸಿ ರಾಜ್ಯ ಸರ್ಕಾರದ ವಿರುದ್ಧ ನಾನಾ ಘೋಷಣೆಗಳನ್ನ ಕೂಗುತ್ತಾ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಜೆಡಿಎಸ್ ಜಿಲ್ಲಾ ಕಚೇರಿಯಿಂದ ದ್ವಿಚಕ್ರ ವಾಹನಗಳ ಮೂಲಕ ಎತ್ತಿನ ಬಂಡಿಗಳ ಮೂಲಕ ಮೆರವಣಿಗೆಯನ್ನ ನಡೆಸಿದರು. ಈ ಸಂದರ್ಭದಲ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಸುರೇಶ್ ಭೂಮರೆಡ್ಡಿ ಅವರು ಮಾತನಾಡಿ, ರಾಜ್ಯ ಕಾಂಗ್ರೆಸ್ ಸರ್ಕಾರ ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಕೆ ಮಾಡುವ ಮೂಲಕ ಬಡವರ ನೇಮಕ ಜೀವನವನ್ನೇ ಬೋರಾಬಟ್ಟೆ ಮಾಡಿದೆ. ಕಳೆದ ವರ್ಷ ಸಮರ್ಪಕ ಮಳೆಯಾಗುವುದಲ್ಲೇ ಮರದ ಬವಣೆ ಸಿಲುಕಿದ್ದ ಬಡಜನರಿಗೆ ಸರ್ಕಾರ ಬೆಲೆ ಹೆಚ್ಚಳ ಮಾಡುವ ಮೂಲಕ ಗಾಯದ ಮೇಲೆ ಬರೆ ಹಾಕಿದಂತಾಗಿದೆ ಅಂತ ಈ ನಿರ್ಧಾರದಿಂದ ಹಿಂದೆ ಸರಿಯಬೇಕಂತ ಹೇಳಿದರು. ಜೆಡಿಎಸ್ ಪಕ್ಷದ ರಾಜ್ಯ ಯುವ ಕಾರ್ಯದರ್ಶಿ ರಾಜು ನಾಯ್ಕ ಮಾತನಾಡಿ,
187 ಕೋಟಿ ರೂಪಾಯಿ ಬೃಹತ್ ಹಗರಣವನ್ನ ಮಾಡಿದ್ದಾರೆ. ಈ ಹಗರಣ ಇವತ್ತು ಎಲೆಕ್ಷನ್ಗಾಗಿ ಈ ದುಡ್ಡನ್ನು ಬಳಸುವಂತ ಕೆಲಸ ಮಾಡಿದ್ರು. ಇವತ್ತು ಆಂಧ್ರಕ್ಕೆ ನಮ್ಗೆ ಏನು ಸಂಬಂಧ, ಆಂಧ್ರಕ್ಕೆ ಹಣವನ್ನು ಕೊಡುವಂತ ಕೆಲಸವನ್ನು ಅವನು ಮಾಡಿದ್ರು. ಇವತ್ತು ಅದೇ ಇಲಾಖೆಯ ಸಚಿವಾದ ನಾಗೇಂದ್ರ ಅವರ ರಾಜೀನಾಮೆಯನ್ನು ತಗೊಂಡಿದ್ದಾರೆ. ಬರೇ ನಾಗೇಂದ್ರ ಅವರ ರಾಜೀನಾಮೆ ತಗೊಂಡ್ರೆ ಸಾಲುವುದಿಲ್ಲ. ಇವತ್ತು ಆರ್ಥಿಕ ಇಲಾಖೆಯ ಹೊಣೆಗಾರಿಕೆಯನ್ನು ಮಾನ್ಯ ಮುಖ್ಯಮಂತ್ರಿಗಳ ಖಾತೆಯಲ್ಲೇ ಇದೆ. ಅವರ ಇಚ್ಛೆ ಇಲ್ಲದೆ ಇವತ್ತು 187 ಕೋಟಿ ರೂಪಾಯಿ ಹಗರಣ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ರಾಜೀನಾಮೆಯನ್ನ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಯಾಕಪ್ಪ ಅಂದ್ರೆ ಇವತ್ತು ಅಹಿಂದ ವರ್ಗದಲ್ಲಿ ಅತಿ ದೊಡ್ಡ ಸಮುದಾಯ ವಾಲ್ಮೀಕಿ ಸಮುದಾಯ. ಆ ವಾಲ್ಮೀಕಿ ಜನಾಂಗದವರು ಸುಮಾರು 15 ಜನ ಶಾಸಕರು ಇವತ್ತು ಕಾಂಗ್ರೆಸ್ ಪಕ್ಷದವರು ಇದ್ದಾರೆ. ಇವತ್ತು ವಾಲ್ಮೀಕಿ ಜನಾಂಗದ ಹಣವನ್ನು ದುರುಪಯೋಗ ಮಾಡಿ ಇಷ್ಟೊಂದು ದೊಡ್ಡ ಹಗರಣವನ್ನು ನೀವು ಮಾಡಿದಿರಿ. ಯಾವ ನೈತಿಕ ಆಧಾರದ ಮೇಲೆ ತಾವು ಸರ್ಕಾರವನ್ನ ನಡೆಸ್ತೀರಂತ ಇವತ್ತು ಜೆಡಿಎಸ್ ಪಕ್ಷ ಹೇಳಕ್ ಬಯಸ್ತಾ ಇದೆ. ಬಂಧುಗಳೇ, ಇದು ಅತ್ಯಂತ ದೊಡ್ಡ ಹಗರಣ. ಇವತ್ತು ಪ್ರವಾಸೋದ್ಯಮ ಇಲಾಖೆಯಲ್ಲಿದ್ದು ಇವತ್ತು ವಿಜಯವಾಣಿಯಲ್ಲಿ ವರದಿ ಬಂದಿದೆ, ನಾನು ನೋಡಿದೆ. ಅಲ್ಲಿ ಸಹ 3 ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದಾರೆ. ಇದು ರಾಜ್ಯ ಸರ್ಕಾರ ಸರಿಸುಮಾರು 20 ನಿಗಮ ಮಂಡಳಿಗಳಲ್ಲಿ ಇದೇ ರೀತಿಯ ಇವರು ಎಚ್ಚೆತ್ತುಕೊಳ್ಳದೆ ಈ ಹೋರಾಟದಿಂದ ಇವರು ಸರಿಪಡಿಸಲಿದ್ದಾರೆ. ಮುಂದೆ ನಮ್ಮ ಜೆಡಿಎಸ್ ಸರ್ಕಾರದ ಕುಮಾರಣ್ಣನವರ ನೇತೃತ್ವದಲ್ಲಿ, ದೇವೇಗೌಡರ ನೇತೃತ್ವದಲ್ಲಿ ಜಿಲ್ಲೆಯ ಟಿ ಚಂದ್ರಶೇಖರ್ ಮತ್ತು ಇನ್ನಿತರ ಎಲ್ಲ ಈಗಿನ ನೇತೃತ್ವದ ಹೋರಾಟವನ್ನು ನಾವು ತಯಾರಿದ್ದೇವೆ. ಆದ್ದರಿಂದ ಈ ಸಂದೇಶವನ್ನು ಒಂದು ಸೂಚನೆಯನ್ನು ತಿಳಿಯದೆ ಯಾವುದೇ ಕಾರಣಕ್ಕೂ ಡೀಸೆಲ್ ಬೆಲೆ ಏರಿಸಿದ್ದಾರೆ. ಯಾರು ಹೊರೆ ಆಗ್ತಾ ಇದೆ, ಈಗ ಮಳೆ ಆಗ್ತಾ ಇದೆ, ರೈತರ ಟ್ಯಾಕ್ಸಿಗಳನ್ನು ಮಾಡ್ತಾ ಇದ್ದಾರೆ. ಅವರು ಸಬ್ಸಿಡಿ ಕೊಟ್ಟರ ರೈತರ ಬಗ್ಗೆ ಮಾತಾಡ್ತಾ ಇದ್ದಾರೆ. ನೀವು ಡೀಸೆಲ್ ಬೆಲೆ ಏರಿಸಿದ್ರಲ್ಲ, ರೈತರಿಗೆ ಏನಾದ್ರು ಸಬ್ಸಿಡಿ ಕೊಟ್ರೆ ಇಲ್ಲ. ನಿಮ್ಗೇನು ಯಾರು ಏನೇನು ಆಗಲಿ ನಮ್ಮಲ್ಲ ಆಗಿ ಇದೆ. ಜನ ಇವರು ಗ್ಯಾರಂಟಿಯನ್ನು ಕಿತ್ಕೊಂಡು ಓಟ್ ಹಾಕಿದ್ದಾರೆ. ಅರ್ಥ ಮಾಡ್ಕೋಬೇಕು. ಅದನ್ನ ಬಿಟ್ಟು ಎಲ್ಲರಿಗೂ ಸಮರ್ಥನೆ ಮಾಡ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಮಾಡಿದ ದರ ಏರಿಸಿದ್ದೀವಿ. 50 ಜಾಸ್ತಿ ಮಾಡಿ ಯಾರು ಕೇಳಿದ್ರು ಇವರಿಗೆ ಹೆಚ್ಚು ಹಾಲು ಕೊಡಕ್ಕೆ ಯಾರಾದ್ರೂ ಕೇಳಿದ್ರ ಸಾಮಾನ್ಯರು ಕೇಳಿದ್ರ ಅಕ್ಕ ಹಾಕೊಡ್ರಪ್ಪ ರೇಟ್ ಹಾಕಿ ಏರಿಸಿದ್ವಿ. ಅದಕ್ಕಿಲ್ಲ ಎಲ್ಲರಿಗೂ ಒಂದು ಎಲ್ಲರಿಗೂ ಒಂದು ನಾವು ಮಾಡಿದ್ದೇ ತಕ್ಕ ಅಲ್ಲಿ ಅವರು ರೈತರ ಯಾವ್ದಾದ್ರು ಮಾಡ್ತಾರೆ. ಕೆಆರ್ಪುರದಲ್ಲಿ ಡೆಂಗಿ ನಿಯಂತ್ರಣ ಜಾಗೃತಿ ಜಾಥಾ ನಡೆಸಲಾಯಿತು. ಡೆಂಗಿ ನಿಯಂತ್ರಣ ಜಾಗೃತಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮಹದೇವಪುರ ವಲಯದ ಕೃಷ್ಣರಾಜಪುರ ಆರೋಗ್ಯ ಕೇಂದ್ರದ ವತಿಯಿಂದ ಡೆಂಗಿ ನಿಯಂತ್ರಣ ಜಾಗೃತಿ ಜಾಥಾವನ್ನು ಆಯೋಜಿಸಲಾಗಿದೆ. ಕೃಷ್ಣರಾಜಪುರ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಪ್ರತಿ ಶುಕ್ರವಾರದ ವಾರಕ್ಕೆ ಒಂದು ದಿನ ಇಡೀ ಸೊಳ್ಳೆ ಉತ್ಪತ್ತಿ ತಾಣಗಳ ನಾಶ ಮಾಡುವ ಕಾರ್ಯಾಚರಣೆಯನ್ನ ಅನಿರೀಕ್ಷಿತ ಭೇಟಿಯೊಂದಿಗೆ ಪರಿಶೀಲನೆಯನ್ನ ಮಾಡಿ ಸಾರ್ವಜನಿಕರಲ್ಲಿ ಡೆಂಗಿ ಜ್ವರ ಹರಡುವ ಹಾಗೂ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಅರಿವನ್ನು ಸಂದರ್ಭದಲ್ಲಿ ಬಿಬಿಎಂಪಿ ಆರೋಗ್ಯಾಧಿಕಾರಿಗಳಾದ ಡಾಕ್ಟರ್ ವಿಶ್ವೇಶ್ವರಯ್ಯ, ವೈದ್ಯಾಧಿಕಾರಿ ಡಾಕ್ಟರ್ ಬಾಬು ಮಹೇಂದ್ರ ಪ್ರಸಾದ್, ಗುರುರಾಜ್, ಅಶೋಕ್ ರೆಡ್ಡಿ, ಶ್ರೀಶೈಲ, ರಘುವೀಂದ್ರ ಸೇರಿದಂತೆ ಲಾರ್ವಾ ಸಮೀಕ್ಷೆ ಮತ್ತು ನಿರ್ಮೂಲನಾ ಕಾರ್ಯಾಚರಣೆ ತಂಡದ ಆರೋಗ್ಯ ನಿರೀಕ್ಷಣಾಧಿಕಾರಿಗಳು ಹಾಗೂ ಆಶಾ ಕಾರ್ಯಕರ್ತರು ಎನ್ಕೆಎಸ್ ಟಿವಿ 4 ನ್ಯೂಸ್ ಬ್ಯೂರೋ, ಕೆಆರ್ಪುರ, ಬೆಂಗಳೂರು. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮಹದೇವಪುರ ವಲಯ ಕೃಷ್ಣರಾಜಪುರ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವ್ಯಾಪ್ತಿನಲ್ಲಿ ಏನಿವತ್ತು ನಮ್ಮ ಜಂಟಿ ಆಯುಕ್ತರು, ವಲಯ ಆಯುಕ್ತರು ಮತ್ತು ಆರೋಗ್ಯಾಧಿಕಾರಿಗಳ ನಿರ್ದೇಶನದ ಮೇರೆಗೆ ನಾವೊಂದು 15 ದಿವಸಗಳ ಒಂದು ತಂಡಗಳನ್ನು ರಚಿಸಿಕೊಂಡು ನಮ್ಮಲ್ಲಿರುವ ಒಟ್ಟು ಜನಸಂಖ್ಯೆ ಸುಮಾರು 3 ಲಕ್ಷ ಪಾಪ್ಯುಲೇಷನ್ಗೆ 64,000 ಮನೆಗಳಿದೆ. ನಮ್ಮ ವ್ಯಾಪ್ತಿನಲ್ಲಿ ಬರುವಂಥ ಮನೆಗಳು ಈಗಾಗಲೇ ನಮ್ಮ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಜೂನು ಹೋದ ತಿಂಗಳು ಮತ್ತು ಏಪ್ರಿಲಿಂದ ಲೆಕ್ಕ ಹಾಕಿದ್ರೆ ಒಂದು 13 ಪ್ರಕರಣಗಳು ವರದಿಯಾಗಿದೆ. ಅವೆಲ್ಲ ಸ್ಕ್ಯಾಂಟಿಯಾಗಿ ಅಲ್ಲಲ್ಲಿ ವರದಿಯಾಗಿದೆ. ಆದರೂ ಕೂಡ ನಾವು ಒಂದು ತಂಡಗಳ ಆಶಾ ಕಾರ್ಯಕರ್ತೆಯರು ಮತ್ತು ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ಸು ಮತ್ತು ನಮ್ಮ ವೈದ್ಯಾಧಿಕಾರಿಗಳ ಒಂದು ಮೇಲ್ವಿಚಾರಣೆಯಲ್ಲಿ ಎಲ್ಲ ಆಶಾ ಕಾರ್ಯಕರ್ತೆಯರು ಮತ್ತು ಹೆಲ್ತ್ ಇನ್ಸ್ಪೆಕ್ಟರ್ಸು ಮತ್ತು ಸ್ಥಳೀಯವಾಗಿರುವಂಥ ಶಿಕ್ಷಣ ಸಂಸ್ಥೆಗಳ ಸಹಕಾರದೊಂದಿಗೆ ಏನು ವೆಂಕಟೇಶ್ವರ ಸ್ಕೂಲ್ ಇರ್ಬೋದು, ಸಿ ಕಾಲೇಜ್ ಇರ್ಬೋದು, ಅಮರ್ಜ್ಯೋತಿ ಸ್ಕೂಲ್ ಇರ್ಬೋದು ಮತ್ತು ಅದೇ ರೀತಿ ವಿದ್ಯಾರ್ಥಿ ಪ್ಯಾರಾಮೆಡಿಕಲ್ ಕಾಲೇಜ್ ಇರ್ಬೋದು, ಅವ್ರಗಳ ಸಹಕಾರದೊಂದಿಗೆ ನಾವು ವಾಲಂಟಿಯರ್ಸ್ನ ಗುರುತಿಸಿ ಒಂದು ತಂಡ
ತಂಡಗಳ ಥರ ಮಾಡಿಬಿಟ್ಟು ಎಲ್ಲರನ್ನೂ ಪ್ರತಿ ದಿವಸ ಒಂದೊಂದು ತಂಡ ಕನಿಷ್ಠ 100 ಮನೆ ಕ್ವಾಲಿಟಿ ಸರ್ವೆ ಮಾಡಿಸಿ ಈ ಸೋರ್ಸ್ ರಿಡಕ್ಷನ್ ಕಾರ್ಯದಲ್ಲಿ ನಾವೆಲ್ಲರೂ ಸಕ್ರಿಯವಾಗಿ ತೊಡಗಿಸ್ಕೊಳ್ತಾ ಇದ್ದೀರಿ. ಆ ಒಂದು ಕಾರ್ಯಕ್ರಮಕ್ಕೆ ಇವತ್ತು ನಮ್ಮ ಆಡಳಿತ ವೈದ್ಯಾಧಿಕಾರಿಗಳು ಬಾಬು ಮಹೇಂದ್ರ ಅವರ ನಿರ್ದೇಶನದ ಮೇರೆಗೆ ಇವತ್ತಿನ ದಿವಸ ಚಾಲನೆಯನ್ನು ಕೊಟ್ಟಿದ್ದೀರಿ ಸರ್. 15 ದಿವಸ ನಿರಂತರವಾಗಿ ನಾವು ಸೋರ್ಸ್ ರಿಡಕ್ಷನ್ ಮಾಡಿ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಭಾಗದಲ್ಲಿ 4 ವಾರ್ಡ್ಗಳು ಸೇರಿಕೊಳ್ತದೆ. ಒಂದು ಕೃಷ್ಣರಾಜಪುರ ವಾರ್ಡ್ ನಂಬರ್ 52, ಬಸವನಪುರ ವಾರ್ಡ್ ನಂಬರ್ 53, ಆಮೇಲೆ ಹೂಡಿ ವಾರ್ಡ್ ಸೇರ್ತದೆ ಮತ್ತು ದೇವಚಂದ್ರ ವಾರ್ಡ್ ಸೇರ್ತದೆ. ಇಷ್ಟು ವಾರ್ಡ್ಗಳ ಒಂದು ಮೇಲ್ವಿಚಾರಣೆ ಮಾಡೋದಕ್ಕಾಗಿ ಪ್ರತಿಯೊಬ್ಬ ಸೂಪರ್ವೈಸರ್ಸ್ ನಮ್ಮ ಶ್ರೀಶೈಲ್ ಸರ್ ಇರ್ಬೋದು, ಮಂಜು ಇರ್ಬೋದು, ಮತ್ತು HS ರಾಘವೇಂದ್ರ ಸರ್, ಇಲ್ಲಿ ರಾಘವೇಂದ್ರ ಸರು, ಪ್ರಕಾಶ್ ಸರು, BBMP ಸಹಕಾರದೊಂದಿಗೆ ನಾವೊಂದು ತಂಡಗಳು ಮಾಡಿಕೊಂಡು ನಾವು ಯಶಸ್ವಿಯಾಗಿ ಪ್ರತಿ ಮನೆಯನ್ನು ತಲುಪ್ತೀರಿ. ಏನು ಸರ್ಕಾರದ ಒಂದು ಕಾರ್ಯಕ್ರಮ ಇದಿದೆ, ಮನೆ ಮನೆಗೂ ತಲುಪಿಸಿ ಪ್ರತಿ ಶುಕ್ರವಾರ ಡ್ರೈ ಡೇ ಮಾಡಬೇಕು, ನಿಂತ ನೀರುಗಳನ್ನ ಸ್ವಚ್ಛಗೊಳಿಸಬೇಕು ಅಂತ ಏನು ನಮಗೆ ಸರ್ಕಾರ ಹೇಳಿದೆ, ಅದೇ ರೀತಿ ನಾವು ಚ್ಯುತಿ ಬರದೇ ಇರೋಂಗೆ ನಾವು ಕರ್ತವ್ಯ ನಿರ್ವಹಿಸ್ತೀರಿ ಅಂತ ತಮ್ಮೆಲ್ಲರಿಗೂ ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ ಸರ್. ಥ್ಯಾಂಕ್ ಯು. ನನ್ನ ಹೆಸರು ಡಾಕ್ಟರ್ ಕೆ ವಿಶ್ವೇಶ್ವರಯ್ಯ ಅಂತ ಹೇಳ್ಬಿಟ್ಟು KR ಪುರಂ ಆರೋಗ್ಯ ವೈದ್ಯಾಧಿಕಾರಿಗಳು. ನಮ್ಮ ಏನು KR ಪುರಂ ವ್ಯಾಪ್ತಿಯಲ್ಲಿ ಏನು ಡೆಂಗು ಮತ್ತು ಮಲೇರಿಯಾ ಮತ್ತು ಚಿಕನ್ ಗುನಿಯಾ ಕೇಸಸ್ಸು ಹೆಚ್ಚಾಗಿರೋ ಹಿನ್ನೆಲೆಯಲ್ಲಿ, ಅಂದರೆ ಪ್ರತ್ಯೇಕವಾಗಿ ನಾವು ಹೇಳಬೇಕು ಅಂದರೆ ಡೆಂಗು ಪ್ರಕರಣಗಳು ನಮ್ಮಲ್ಲಿ 62 ಈಗ ಪಾಸಿಟಿವ್ ಇದ್ದಾವೆ KR ಪುರಮಲ್ಲಿ. ಸೊ ಆ ಹಿನ್ನೆಲೆಯಲ್ಲಿ ನಾವೇನು ಮಾಡ್ತಾಯಿದ್ವಿ, ಗಣರಾಜ್ಯ ಸರ್ಕಾರ ಮತ್ತು ನಮ್ಮ ರಾಜ್ಯ ಸರ್ಕಾರ ಮತ್ತು ನಮ್ಮ BBMPಯಲ್ಲಿ ವಲಯ ಆಯುಕ್ತರು ಮತ್ತು ಆಯುಕ್ತರು, ಜಂಟಿ ಆಯುಕ್ತರು ಏನಿದ್ದಾರೆ ಆ ಡೈರೆಕ್ಷನ್ ಮೇಲೆ ನಾವುಗಳು ಏನು ಮಾಡ್ತಿದ್ದೀವಿ, ಪ್ರತಿಯೊಂದು ಮನೆಗಳಿಗೆ ಇವತ್ತಿಂದ ನಾವೇನು 15 ದಿವಸ ನಾವು ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ, ಮೈಕ್ರೋ ಪ್ಲ್ಯಾನ್ನ ಮಾಡ್ಕೊಂಡ್ಬಿಟ್ಟು 15 ದಿವಸಗಳಿಗೂ ನಾವು ಮನೆ ಪ್ರತಿಯೊಂದು ಮನೆಗೆ ಭೇಟಿ ಮಾಡಿಬಿಟ್ಟು ಅಲ್ಲಿರುವ ಏನು ತಾಣಗಳೇ ಸೊಳ್ಳೆಗಳು ಉತ್ಪನ್ನ ತಾಣಗಳು ಅಂತ ಏನು ಹೇಳ್ತಾರೆ ಅದನ್ನು ನಿರ್ಮೂಲನೆ ಮಾಡುವಂಥ ವ್ಯವಸ್ಥೆಗಳು, ಮತ್ತು ಜೊತೆಗೆ ನಾವು ಅವ್ರಿಗೊಂದು ಎಜುಕೇಷನ್ ಕೊಡುವಂಥದ್ದು, ನಾವು ಯಾವ ರೀತಿ ನಾವು ನೀರನ್ನ ಸ್ವಚ್ಛತೆಯಾಗಿ ಕಾಪಾಡ್ಕೋಬೇಕು, ಯಾವ ರೀತಿ ನಾವು ಸೊಳ್ಳೆಗಳನ್ನ ಅವಾಯ್ಡ್ ಮಾಡ್ಕೋಬೇಕು, ನಮಗೆ ಏನಿದೆ ನಾವು ಪ್ರೊಟೆಕ್ಷನ್ ಯಾವ ರೀತಿ ಮಾಡ್ಕೋಬೇಕು, ಇದ್ರ ಬಗ್ಗೆ ನಾವು ಮಾಹಿತಿಯನ್ನು ಕೊಡುವಂಥದ್ದು ವ್ಯವಸ್ಥೆಗಳನ್ನ ನಾವು ಮಾಡ್ಕೊಂಡಿದ್ದೀವಿ. ಪ್ರತಿಯೊಬ್ಬರು ನಮ್ಮಲ್ಲಿ ಜೂನಿಯರ್ ಹೆಲ್ತ್ ಅಸಿಸ್ಟೆಂಟ್ಸ್ ಇರ್ಬೋದು, ಮತ್ತು ನಮ್ಮ ಏನು ಆಶಾ ಕಾರ್ಯಕರ್ತರು ಇರ್ಬೋದು, ಮತ್ತು ಹೆಲ್ತ್ ಇನ್ಸ್ಪೆಕ್ಟರ್ಗಳು ಇರ್ಬೋದು, ಮತ್ತು ಎಲ್ಲ ಸೀನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ ಇರ್ಬೋದು, ನಮ್ಮ ಏನು BBMP ವ್ಯಾಪ್ತಿಯಲ್ಲಿ ಬರುವಂತಹ ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ವ್ಯಾಪ್ತಿಯಂತೆ ಬರುವಂತಹ ಎಲ್ಲ ಸಿಬ್ಬಂದಿ ವರ್ಗದವರು ಇದರಲ್ಲಿ ಇನ್ವಾಲ್ವ್ ಆಗಿಬಿಟ್ಟು ಪ್ರತಿಯೊಂದು ಮನೆಗೆ ಭೇಟಿ ಮಾಡ್ತಾಯಿದ್ದಾರೆ. ಪ್ರತಿಯೊಬ್ಬ ಆಶೆಗಳಿಗೆ ನಾವೇನು ಕೊಟ್ಟಿದ್ದೀವಿ, 100 ಮನೆಗಳಿಗೆ ಪರ್ ಡೇ ಅಂತ ಹೇಳಿ ಮಾಡ್ತಾಯಿದ್ದೀವಿ. ಮತ್ತು ಪ್ರಿಸಮ್ ಅಂತ ಆ್ಯಪ್ ಇದೆ, ಆ ಆ್ಯಪಲ್ಲಿ ನಾವು ಅಪ್ಲೋಡ್ ಮಾಡೋವಂಥ ವ್ಯವಸ್ಥೆಗಳು ಮಾಡ್ತಾಯಿದ್ದೀವಿ. ಎಷ್ಟು ಮನೆಗಳಿಗೆ ಭೇಟಿ ಮಾಡಿದ್ವಿ, ಎಷ್ಟು ಅದರಲ್ಲಿ ಸೊಳ್ಳೆಗಳು ಕಂಡುಹಿಡಿದ್ವಿ, ಏನು ಮಾಡೋದು, ಸೊಳ್ಳೆ ಉತ್ಪಾದನೆ ಆದ ತಾಣಗಳನ್ನ ಕಂಡುಹಿಡಿದ್ವಿ, ಇದ್ರ ಬಗ್ಗೆ ಮಾಹಿತಿಯನ್ನು ಅದರಲ್ಲಿ ಎಂಟ್ರಿ ಮಾಡ್ತೀವಿ. ಇದು ಆನ್ಲೈನಲ್ಲಿ ಎಂಟ್ರಿ ಆಗುತ್ತೆ, ಅದು ಯಾವುದೇ ಇದರಲ್ಲಿ ಮೋಸ ಇದರಲ್ಲಿ ಇರಲ್ಲ. ಪ್ರತಿಯೊಂದು ಮನೆಗೆ ಭೇಟಿ ಮಾಡಿ ಒಂದು ಸ್ವಚ್ಛತೆ ಕಾರ್ಯಕ್ರಮ ಮತ್ತು ಇದನ್ನು ನಾವು ಜಾಗೃತಿಯನ್ನು ಮೂಡಿಸುವಂಥ ವ್ಯವಸ್ಥೆ, ಮತ್ತು ಇದನ್ನು ಎಂಥ ಕೋವಿಡಲ್ಲಿನೇ ನಾವು ಒಂದು ಸಕ್ಸಸ್ ಆಗಿ ನಾವು ಮಾಡ್ಕೊಂಬಂದಿದ್ದೀವಿ. ಇದು ಏನು ಈ ಡೆಂಗು ಫೀವರ್ ಅನ್ನೋದು ಏನಿದೆ ಅಲ್ಲ, ಇದು ಮಳೆ ಬಿಟ್ಟು ಬಂದು ಹೋಗಿರೋ ಕಾರಣಕ್ಕೆ ನಮಗೆ ಈ ಥರ ಜಾಸ್ತಿ ಉತ್ಪನ್ನಗಳು ಜಾಸ್ತಿ ಆಗ್ತದೆ ಹೊರತು ಇದು ನಮ್ಮಲ್ಲಿ ಏನು ನ್ಯೂನತೆಗಳು ಏನಿಲ್ಲ. ಯಾಕಂದರೆ ಫಾಗಿಂಗ್ ಮಾಡ್ತಿದ್ದಾರೆ, ಸ್ಪ್ರೇಯಿಂಗ್ ಮಾಡ್ತಿದ್ದಾರೆ, ಮನೆ ಮನೆ ಭೇಟಿ ಮಾಡ್ತಿದ್ದಾರೆ ಪ್ರತಿನಿತ್ಯ ಆಶಾ ಕಾರ್ಯಕರ್ತರು. ಸೊ ಇದನ್ನು ನಾವುಗಳು ಏನು ಮಾಡಬೇಕು, ಇನ್ನೂ ಹೆಚ್ಚುವರಿಯಾಗಿ ಇನ್ನು 15 ದಿವಸ ಒಳಗೆ ಪ್ರತಿಯೊಂದು ತಾಣಗಳಿಗೆ ನಾವು ಭೇಟಿ ಮಾಡಿ ಏನು ಹೈ ರಿಸ್ಕ್ ಅಂತ ಹೇಳ್ತಿದ್ದೀವಿ, ಎಲ್ಲಿ ನಮಗೆ ಜಾಸ್ತಿ ಪಾಸಿಟಿವ್ ಕೇಸಸ್ ಎಲ್ಲಿ ಬಂದಿದ್ದಾವೆ ಮತ್ತು ಸ್ಲಮ್ ಏರಿಯಾದಲ್ಲಿ ಎಲ್ಲಿದ್ದಾವೆ ಅಂಥ ಏರಿಯಾದ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ನಾವು ಇದನ್ನು ನಿರ್ಮೂಲನೆ ಮಾಡೋದಕ್ಕೆ ಇವತ್ತಿಂದ ಹೊರಟಿದ್ದೀವಿ. ತಮ್ಮೆಲ್ಲರ ಸಹಕಾರ ನಮಗೆ ಬೇಕಂತ ನಾವು ಕೇಳ್ಕೊತೀನಿ. ಜೊತೆಗೆ ಸಾರ್ವಜನಿಕರು ಇದಕ್ಕೆ ಸಹಕಾರ ನೀಡಬೇಕಂತ ನಾನು ಕೇಳ್ಕೊತೀನಿ. ನನಗೆ ಇವತ್ತಿನ ದಿವಸ ಏನು ಈ ಕಾರ್ಯಕ್ರಮಕ್ಕೆ ಹಮ್ಮಿಕೊಂಡಿರುವ ಎಲ್ಲ KR ಪುರಂ ಸಾರ್ವಜನಿಕ ಆಸ್ಪತ್ರೆ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಎಲ್ಲ ಸಿಬ್ಬಂದಿಗಳಿಗೆ ಕೃತಜ್ಞತೆ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮಕ್ಕಳಲ್ಲಿ ನಾಯಕತ್ವ ಗುಣ ಬೆಳೆಸಿಕೊಳ್ಳಲು ಶಾಲಾ ಸಂಸತ್ತು ಸಹಕಾರಿ ಎಂದು ಎನ್ ಇಂದಿರಮ್ಮನವರು ನಾಯಕನಹಟ್ಟಿಯಲ್ಲಿ ಹೇಳಿದರು. ಮಕ್ಕಳಲ್ಲಿ ನಾಯಕತ್ವ ಗುಣ ಬೆಳೆಸಿಕೊಳ್ಳಲು ಶಾಲಾ ಸಂಸತ್ ಸಹಕಾರಿ ಎನ್ ಇಂದಿರಮ್ಮ ಹೇಳಿದರು. ವಿನೂತನವಾಗಿ ನಡೆದ ಶಾಲಾ ಸಂಸತ್ ಚುನಾವಣೆ ಮೊಬೈಲ್ ಆಪ್ EVM ಅಪ್ಲಿಕೇಶನ್ ಬಂತು. ನಾಯಕನಹಟ್ಟಿಯಲ್ಲಿ ಜೂನ್ 28ರಂದು ಪಟ್ಟಣದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 2024-25ನೇ ಸಾಲಿನ ವಿದ್ಯಾರ್ಥಿಗಳಲ್ಲಿ ಚುನಾವಣೆ ಬಗ್ಗೆ ಅರಿವನ್ನು ಮೂಡಿಸಲು ಮೊಬೈಲ್ ಆಪ್ EVM ಅಪ್ಲಿಕೇಶನ್ ಬಳಸಿ ಶುಕ್ರವಾರ ಶಾಲಾ ವಿದ್ಯಾರ್ಥಿ ಸಂಸತ್ ಚುನಾವಣೆ ವಿನೂತನವಾಗಿ ನಡೆಸಿತು. ನಾಮಪತ್ರ ಸಲ್ಲಿಸುವಿಕೆ, ಪರಿಶೀಲನೆ, ಹಿಂತೆಗೆದುಕೊಳ್ಳುವಿಕೆ, ಚುನಾವಣಾ ಪ್ರಸಾರ, ಚುನಾವಣೆ ಮತ ಎಣಿಕೆ ಸೇರಿದಂತೆ ಪ್ರತಿಯೊಂದಕ್ಕೂ ಚುನಾವಣಾ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ.
ಪೊಲೀಸರ ಮೇಲೆ ದುಷ್ಕರ್ಮಿಗಳು ಹಲ್ಲೆ ಮಾಡಿ ಆರೋಪಿ ಕರೆದೊಯ್ದ ಘಟನೆ ಗದಗದಲ್ಲಿ ನಡೆಯಿತು. ಪೊಲೀಸರ ಮೇಲೆ ದುಷ್ಕರ್ಮಿಗಳು ಹಲ್ಲೆ ಮಾಡಿ ಆರೋಪಿ ಕದ್ವೆದ ಘಟನೆ ಬೆಟಗೇರಿ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದ ಪೊಲೀಸರು ಆಸ್ಪತ್ರೆಗೆ ಗದಗ ಎಸ್ಪಿ ಬಿಎಸ್ ನೇಮಗೌಡ ಡಿವೈಎಸ್ಪಿ ಭೇಟಿ ನೀಡಿ ಪರಿಶೀಲನೆ. ಗಾಯಾಳು ಪೊಲೀಸರ ಆರೋಗ್ಯ ವಿಚಾರಿಸಿದ ಎಸ್ಪಿ. ಮಾಧ್ಯಮಗಳಿಗೆ ಗದಗ ಎಸ್ಪಿ ಬಿಎಸ್ ನೇಮಗೌಡ ಹೇಳಿಕೆ. ಗಂಗಾವತಿ ಶಹರ ಪೊಲೀಸರಿಗೆ ಬೇಕಾದ ಆರೋಪಿ ವಶಕ್ಕೆ ಪಡೆಯಲು ಬಂದಿದ್ರು. ವಶಕ್ಕೆ ತೆಗೆದುಕೊಂಡು ಹೋಗುವಾಗ ಆರೋಪಿ ಹಿಂಬಾಲಕರು ಬಂದಿದ್ದಾರೆ. ಪೊಲೀಸ್ ವಾಹನ ಮೇಲೆ ಹಾಗೂ ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ದಾರೆ. ಆರೋಪಿ ಎಸ್ಕೇಪ್ ಆಗಲು ಅವನ ಹಿಂಬಾಲಕರು ಸಹಾಯ ಮಾಡಿದ್ದಾರೆ. ಗಾಯಾಳು ಪೊಲೀಸರಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಗಂಗಾವತಿ ಪೊಲೀಸರು ಕೊಟ್ಟ ದೂರಿನ ಮೇಲೆ ಕಾನೂನು ಕ್ರಮ ಕೈಗೊಳ್ಳುತ್ತೇವೆ. ಎಷ್ಟು ಜನ ಬಂದು ಅಟ್ಯಾಕ್ ಮಾಡಿದ್ರು ಎಂಬುದರ ಬಗ್ಗೆ ಪರಿಶೀಲನೆ ನಡೆಯುತ್ತಿದೆ. ತನಿಖೆ ವೇಳೆ ಎಲ್ಲ ವಿಷಯ ಪ್ರಸ್ತಾಪಿಸಲಾಗುವುದಿಲ್ಲ. ಗಂಗಾವತಿ ಪೊಲೀಸರು ಬಂದಿರುವ ಬಗ್ಗೆ ನಮಗೆ ಮಾಹಿತಿ ಹೇಳಿದ್ದಾರೆ. ಕಾರ್ ಗ್ಲಾಸ್ ಒಡೆದು ಡೋರ್ ಓಪನ್ ಮಾಡಿ ಆರೋಪಿ ಕರೆದೊಯ್ದಿದ್ದಾರೆ. ಗ್ಯಾಂಗ್ ಯಾರು, ಎಷ್ಟು ಜನ ಇದ್ರು ಎಂಬ ಸ್ಪಷ್ಟ ಮಾಹಿತಿ ಇಲ್ಲ. ಗದಗ ಬಂದಿರುವ ಬಗ್ಗೆ ಗಂಗಾವತಿ ಪೊಲೀಸರು ನಮಗೆ ಮೊದಲು ಮಾಹಿತಿ ನೀಡಿಲ್ಲ. ಆರೋಪಿ ಸಿಕ್ಕ ನಂತರ ಕರೆದುಕೊಂಡು ಗ್ರಾಮೀಣ ಪೊಲೀಸ್ ಠಾಣೆಗೆ ತರುತ್ತಿದ್ರು. ಪೊಲೀಸ್ ಠಾಣೆಗೆ ಬರುವ ವೇಳೆ ಮಾರ್ಗ ಮಧ್ಯೆ ಈ ಘಟನೆ ನಡೆದಿದೆ. ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ದು ಕಾನೂನಿನ ಭಯ ಇಲ್ವಾ? ಇದು ದಿಢೀರ್ನೆ ನಡೆದ ಘಟನೆ. ಕಾನೂನು ಭಯ ಪ್ರಶ್ನೆ ಇಲ್ಲ. ಈ ಬಗ್ಗೆ ತನಿಖೆ ಮಾಡುತ್ತಿದ್ದೇವೆ. ಕಾನೂನಿನ ಭಯ ಅವರಿಗೆ ಹೇಗೆ ಮುಟ್ಟಿಸಬೇಕು ಹಾಗೆ ಮುಟ್ಟಿಸುತ್ತೇವೆ. ಕಾನೂನು ಭಯ ಎಷ್ಟು ಇಡಬೇಕು ಅಷ್ಟು ಇಡುವ ಕಠಿಣ ಕಾನೂನು ಕ್ರಮ ಕೈಗೊಳ್ಳುತ್ತೇವೆ. ಗದಗ ಎಸ್ಪಿ ಬಿಎಸ್ ನೇಮಗೌಡ ಖಡಕ್ವಾರ್ನ. ಕ್ಯಾಮರಾಮ್ಯಾನ್ ಜಗದೀಶ್ ಜೊತೆ ಅಶೋಕ ಹುಗಾರ್, NKS TV4 ನ್ಯೂಸ್ ಗದಗ. ಈ ದಿವಸ ಲೇಟ್ ಈವ್ನಿಂಗ್ ಟೈಮ್ದಲ್ಲಿ ಗಂಗಾವತಿ ಶಹರ ಪೊಲೀಸ್ ಠಾಣೆಯ ಪೊಲೀಸರು ಒಬ್ಬ ಅವರ ಒಂದು ಅಪರಾಧ ಪ್ರಕರಣದಲ್ಲಿ ಬೇಕಾದ ಒಬ್ಬ ಆರೋಪಿತನನ್ನು ವಶಕ್ಕೆ ತೆಗೆದುಕೊಳ್ಳಲಿಕ್ಕೆ ಇಲ್ಲಿ ಬಂದಾಗ ಅವನು ವಶಕ್ಕೆ ತೆಗೆದುಕೊಂಡು ಅವರು ಹೊರಡುತ್ತಿರುವಾಗ ಅವನ ಹಿಂಬಾಲಕರು ಕೆಲವರು ಬಂದು ಅವರ ವೆಹಿಕಲಿನ ಗ್ಲಾಸ್ ಹೊಡೆದು ಅವ್ರ ಮೇಲೆ ಸ್ವಲ್ಪ ಎಲ್ಲ ಹಲ್ಲೆ ಮಾಡಿ ಅವನನ್ನು ಎಸ್ಕೇಪ್ ಆಗಲಿಕ್ಕೆ ಸಹಾಯ ಮಾಡಿದ್ದಾರೆ. ಸೊ ಪೊಲೀಸರು ಇಲ್ಲಿ ಮೈನರ್ ಇಂಜುರೀಸ್ ಇದೆ, ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ. ಈಗ ಅವರೇನು ದೂರು ಕೊಡ್ತಾರೋ ಆ ದೂರನ್ನು ತೆಗೆದುಕೊಂಡು ಯಾರು ಈ ರೀತಿ ಮಾಡಿದಾರೆ ಅವ್ರ ಮೇಲೆ ಕಾನೂನು ಕ್ರಮ ಅದೆಲ್ಲ ನಾವು ಡೀಟೇಲ್ಸ್ ಕೊಡ್ಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಅಲ್ಲಿ ಅವ್ರಿಗೆ ಕೇಸ್ ಬಗ್ಗೆ ಎಲ್ಲ ಅಲ್ಲಿ ಗಂಗಾವತಿ ಪೊಲೀಸರಿಗೆಲ್ಲ ಮಾತಾಡಿಕೊಂಡು ಅದ್ರದ್ದು ಏನು ಗ್ರಾವಿಟಿ ಇದೆ ಅದನ್ನೆಲ್ಲ ನೋಡಿಕೊಂಡು, ಯಾಕಂದರೆ ಇದು ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್ ಆಗ್ತದೆ, ಅದನ್ನು ನೋಡಿಕೊಂಡು ನಾನು ಮುಂದೆ ಅದನ್ನೇ ಈಗ ಎಲ್ಲ ಅದು ಪರಿಶೀಲನೆ ನಡೀತಾ ಇದೆ. ಯಾಕಂದರೆ ಈಗ ನಾವು ಎಲ್ಲನೂ ಮಾಹಿತಿ ಹೇಳಿಬಿಟ್ರೆ ನಾಳೆ ಅದು ಮುಂದಿನ ಕಾನೂನು ಕ್ರಮ ತೆಗೆದುಕೊಳ್ಳಲಿಕ್ಕೆ ತೊಂದರೆ ಆಗ್ತದೆ. ಅದಕ್ಕೆ ನಾವೀಗ ಅದು ಯಾರು ಏನು ಅಂತ ಐಡೆಂಟಿಫೈ ಕೂಡ ಮಾಡಿದ್ದೀವಿ. ಸಾಧ್ಯದಷ್ಟು ಬೇಗ ಅವ್ರ ಮೇಲೆ ಕಠಿಣ ಕಾನೂನು ನಾವು ಎಲ್ಲ ಅವ್ರನ್ನ ವಶಕ್ಕೆ ಪಡೆದುಕೊಂಡು ಆ ಖಚಿತ ಇನ್ಫಾರ್ಮೇಷನ್ ಖಚಿತಪಡಿಸ್ಕೊಂಡ ಮೇಲೆ ನಿಮಗೆ ಹೇಳಬೇಕಾಗ್ತದೆ. ಅಲ್ಲಿವರೆಗೆ ನಾವು ಅದ್ರ ಬಗ್ಗೆ ಏನು ಇಲ್ಲ ಇನ್ನೂ ತೆಗೆದುಕೊಂಡು ಸರ್ ಇವ್ರು ಏನು ಹೇಳ್ತಾರೆ ಸರ್? ಈಗ ಸಿಬ್ಬಂದಿಯವರು ಅವ್ರು ಏನು ಬಂದಿದ್ರು ಅದಕ್ಕೆ ಏನೋ ಯಾವ ಥರ ಏನಾಯಿತು ಇನ್ಸಿಡೆಂಟ್ ಹೇಳಿದ್ದಾರೆ. ಸೊ ಅದು ಮಾಹಿತಿ ತೊಗೊಂಡಿದ್ವಿ. ಸೊ ಅಲ್ಲಿ ಸಾರ್ವಜನಿಕರು ಕೆಲವರು ಇದ್ದರು, ಅವ್ರು ಕೂಡ ಮಾಹಿತಿ ತೊಗೊಂಡಿದ್ವಿ. ಸೊ ತಾವು ಕೂಡ ಕೆಲವೊಂದು ಮಾಹಿತಿಯನ್ನು ನೀಡಿದ್ವಿ. ಅದೆಲ್ಲ ಆಧರಿಸಿ ತಕ್ಷಣ ಮುಂದಿನ ಸರ್ ಗಂಗಾವತಿ 5 ಜನ ಡ್ರೈವರ್ನ ಹಿಡಿದ 5 ಜನ ಬಿಟ್ಟು ಅಂದರೆ ಗಾಡಿಯಲ್ಲಿ 5 ಜನ ಇರಲಿಲ್ಲ, ಟೋಟಲ್ ಅವ್ರ ಟೀಮ್ 5 ಜನ. ಅದು ಇಟ್ಸ್ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್. ಡೀಟೇಲ್ಸ್ ಇದು ಮಾಡಲಿಕ್ಕೆ ಆಗೋದಿಲ್ಲ. ಸೊ ಯಾಕಂದರೆ ಅವರು ಲೋಕಲ್ ಅಲ್ಲಿ ಪೊಲೀಸ್ ಅಧಿಕಾರಿಗಳು ಕೂಡ ಸಂಪರ್ಕ ಮಾಡಿ ವಿವರ ತೆಗೆದುಕೊಂಡು ಮತ್ತೆ ನಿಮಗೆ ನಾಳೆ ಡೀಟೇಲ್ಸ್ ಕೊಡ್ತೀವಿ. ಮುಂದಿನ ಗ್ಲಾಸ್ ಹೊಡೆದು ಮಾಡಿ ಡೋರು ತೆಗೆದು ಇದು ಮಾಡ್ಕೊಂಡು ಸ್ಟ್ರಗಲ್ ಮಾಡಿ ತಗೊಂಡಿದ್ವಿ. ಅವ್ರೇನು ಸಿಕ್ಕಿಲ್ಲ, ಇನ್ನೂ ಸಿಕ್ಕಿಲ್ಲ. ಈಗ ಮಾಹಿತಿ ತೊಗೊಂಡು ಮುಂದೆ ಎಲ್ಲ ಪ್ರೊಸೀಜರ್ ಇದು ಮಾಡ್ತಾಯಿದ್ವಿ. ಟೀಮ್ ಮಾಡಿ ಅವ್ರಿಗೆ ಸೆಕ್ಯೂರ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿದ್ವಿ. 390 ಕೇಸ್ ಒಳಗೇನು ಬೇಕಾಗಿತ್ತು ಅನ್ನುವಂಥದ್ದು ಒಂದೇ ಕೇಸ ಬೇರೆ ಬೇರೆ ಅದೇ ಹೇಳ್ತಾ ಇದ್ದೀನಿ. ಅಂದರೆ ನನಗೆ ಇನ್ವೆಸ್ಟಿಗೇಷನ್ ಅವ್ರದ್ದಿದೆ, ನಾನು ಹೆಚ್ಚಿಗೆ ಹೇಳಿಕ್ಕೆ ಬರೋದಿಲ್ಲ. ಯಾಕಂದರೆ ಅಲ್ಲಿ ಏನಿದೆ ನಾನು ಇನ್ನೂ ತಿಳ್ಕೊಬೇಕಾಗ್ತದೆ. ಅಲ್ಲಿಂದ ಆ ಆಫೀಸರ್ಸ್ ಅದನ್ನು ಇನ್ಫಾರ್ಮೇಷನ್ ಕೊಡಬೇಕಾಗ್ತದೆ. ಈಗ ನಮ್ಮಲ್ಲಿ ಇನ್ಸಿಡೆಂಟ್ ಆಗಿದೆ, ಅವ್ರಿಗೆ ಯಾವ ಪ್ರಕರಣದಲ್ಲಿ ಬೇಕಾಗಿದ್ರು ಅನ್ನುವಂಥದ್ದು ಅಲ್ಲಿ ಅಧಿಕಾರಿಗಳಿಗೆ ನನಗಿಂತ ಚೆನ್ನಾಗಿ ಗೊತ್ತಿರ್ತದೆ. ಸೊ ಆ ಹಿನ್ನೆಲೆಯಲ್ಲಿ ಅದನ್ನು ಮುಂದೆ ತಮ್ಮ ತಿಳಿಸ್ಲಿಕ್ಕೆ ವ್ಯವಸ್ಥೆ ಮಾಡ್ತಾರೆ. ಇಲ್ಲಿ ಪೊಲೀಸರು ಇಂಟಿಮೇಷನ್ ಮಾಡ್ತಾರೆ ಸರ್? ಇಂಟಿಮೇಷನ್ ಮಾಡಲಿಕ್ಕೆ ಬರ್ತಾ ಇದ್ರು ಅಂತ ಪೊಲೀಸ್ ಠಾಣೆಗೆ ಈ ಥರ ತೊಗೊಂಡು ಹೋಗ್ತಾ ಇದ್ವಿ ಅಂತ ಮೀನ್ವೈಲ್ ಇದು ಘಟನೆ ಆಗಿದೆ. ಒಂದು ಇನ್ಫಾರ್ಮೇಷನಲ್ಲಿ ಬಂದಿರ್ತಾರೆ, ಬಂದಾಗ ಅವನು ಸಿಗ್ಬೋದು ಸಿಗ್ಲಿಕ್ಕಿಲ್ಲ. ಬಟ್ ಸಿಕ್ಕಾಗ ತಕ್ಷಣ ಅವ್ರನ್ನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬರ್ತಾ ಇದ್ದಾರೆ. ಡೈರೆಕ್ಟ್ಲಿ ಏನು ಅವ್ರು ಹೋಗ್ತಾ ಇರಲಿಲ್ಲ ಗಂಗಾವತಿ ರೂರಲ್ ಪೊಲೀಸ್ ಸ್ಟೇಷನ್ಗೆ ಬರ್ತಾ ಇದ್ದಾರೆ. ಅವರು ರೂರಲ್ ಪೊಲೀಸ್ ಲಿಮಿಟ್ಸ್ ಎಲ್ಲ ಸೆಕ್ಯೂರ್ ಆಗಿದೆ. ಸೊ ಬರುವಾಗಲೇ ಇದು ಇನ್ಸಿಡೆಂಟ್ ಆಗಿದೆ. ಏನು ಪ್ರೊಸೀಜರ್ ಲ್ಯಾಬ್ಸ್ ಏನಾಗಿಲ್ಲ.
ಕಾನೂನು ಬೇಕು ಅಂದರೆ ಈಗ ಪ್ರಶ್ನೆನೇ ಬರೋದಿಲ್ಲ, ಯಾಕಂದರೆ ಇದು ಸಡನ್ನಾಗಿ ಆಗಿದೆ. ಅವರು ಈಗ ನಮ್ಮದು ಹೊರಗಡೆಯಿಂದ ಬಂದು ಅವರು ಇದು ಮಾಡಿದ್ದಾರೆ. ಅದು ಏನು ಆಯಿತು, ಯಾವ ಥರ ಆಯಿತು, ನಾವು ಕೂಡ ಇನ್ವೆಸ್ಟಿಗೇಷನ್ ಮಾಡೋದು. ಈಗ ನಮಗೆ ಗೊತ್ತಿದ್ದು ಈ ಥರ ಆಗಿತ್ತು ಅಂತಂದರೆ ಅದು ನಾವು ಹೇಳ್ಬೋದಿತ್ತು. ಕಾನೂನು ಭಯ ಅವ್ರು ಹೋಗಿ ಮುಟ್ಟಿಸ್ಬೇಕಾಗಿ ಮುಟ್ಟಿಸ್ತೀವಿ ಆಯಿತಾ. ಯಾರಿಗೂ ಅದರ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಆ ಅವಕಾಶ ಕೊಡೋದಿಲ್ಲ. ಕಾನೂನು ಭಯ ಎಷ್ಟು ಇಡಬೇಕು ಅಷ್ಟು ಇಡ್ಲಿಕ್ಕೆ ಏನು ವ್ಯವಸ್ಥೆ ಬೇಕು ಅದೆಲ್ಲ ನಾವು ಕಠಿಣ ಕಾನೂನು ಕ್ರಮ ತಗೊಳ್ತೀವಿ. ಮೊಮ್ಮಗಳ ಮೇಲೆ ತಾತನಿಂದ ಅತ್ಯಾಚಾರ ನಡೆದಿರುವ ಘಟನೆ ಬೆಂಗಳೂರಿನಲ್ಲಿ ನಡೆಯಿತು. ಬೆಂಗಳೂರಿನಲ್ಲೊಂದು ಹೇಯ ಕೃತ್ಯ. ಮೊಮ್ಮಗಳ ಮೇಲೆ ತಾತನಿಂದ ಅತ್ಯಾಚಾರ ನಡೆದಿದೆ. 60 ವರ್ಷದ ಮೂಲಕ 6 ವರ್ಷದ ಪುಟ್ಟ ಬಾಲಕಿಯ ಮೇಲೆ ಬಿದ್ದು ಗಮನ ಕಣ್ಣು ತಾತನಿಂದಲೇ ಮೊಮ್ಮಗಳ ಮೇಲೆ ಇರುವೆ. ರೇಪ್ ಮಾಡಿ ಪರಾರಿಯಾದ ಮುದುಕ. ತಾಯಿ ಕೆಲಸಕ್ಕೆ ಹೋಗುತ್ತ ವೇಳೆ ಪುಟ್ಟ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯ. ಬೆಂಗಳೂರು ದಕ್ಷಿಣದ ಹುಳಿಮಾವು ಲೇಔಟ್ನಲ್ಲಿ ನಡೆದ ಘಟನೆ. ಕೃತ್ಯ ಮುಚ್ಚಲು ಬಾಲಕಿಯ ತಾಯಿಗೆ ಆಮಿಷ. ಮನೆಗೆ ಬರೆದುಕೊಡುವ ಒಡವೆ ಕೊಡುವ ಆಮಿಷ. ಬಾಲಕಿ ತಾಯಿಯಿಂದ ಹುಳಿಮಾವು ಪೊಲೀಸರಿಗೆ ದೂರು. ಹುಳಿಮಾವು ಠಾಣೆಯಲ್ಲಿ ಪ್ರಕರಣ ದಾಖಲಾಗುತ್ತಿದ್ದಂತೆ ಆರೋಪಿ ಪರಾರಿ. ನತದೃಷ್ಟ ಬಾಲಕಿಗೆ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ಕಾಮಿಕ ಮುದುಕ ತಪ್ಪಿಸಿಕೊಳ್ಳೋಕೆ ಸಪೋರ್ಟ್ ಮಾಡಿದವರನ್ನು ಅರೆಸ್ಟ್ ಮಾಡಿದ ಹುಳಿಮಾವು ಪೊಲೀಸರು. ಆರೋಪಿ ಬಂಧಿಸಲು ಮಹಿಳಾ ಸಂಘಟನೆಗಳ ಒತ್ತಾಯ. ಬೆಂಗಳೂರು ನಗರದ ದಕ್ಷಿಣ ವಲಯದಲ್ಲಿ ನಡೆದ ಹೇಯ ಕೃತ್ಯ. ವೇದಮೂರ್ತಿ, NKS TV4 ನ್ಯೂಸ್, ಬೆಂಗಳೂರು. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ನ್ಯಾಯಪರ ಸವಿತಾ. ಹುಳಿಮಾವು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ 5 ವರ್ಷದ ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ನಡೆದಿರುವಂಥದ್ದು. ಸ್ವತಃ ತಾತನೇ ಅತ್ಯಾಚಾರ ಮಾಡುವಂಥದ್ದು. ಒಂದು ಮನುಕುಲ ಕಲಕುವಂತಹ, ಮನಸ್ಸನ್ನು ಕಲಕುವಂತಹ ಘಟನೆ. ಯಾರನ್ನ ನಂಬೋದು ರೀ? ಮನೆಯಲ್ಲಿ ಅಪ್ಪ, ಅಣ್ಣಂದರು, ಚಿಕ್ಕಪ್ಪಂದರು, ತಾತಂದರೆ ಹೆಣ್ಣುಮಕ್ಕಳ ಮೇಲೆ ಅಟ್ಟಹಾಸವನ್ನು ಮೇರಿದ್ರೆ ಹೊರಗಿನ ಸಮಾಜವನ್ನು ಹೇಗೆ ನಂಬೋಕ್ಕೆ ಸಾಧ್ಯ? ಹಾಗೆ ಪೊಲೀಸ್ ಇಲಾಖೆ ಆ ಠಾಣಾಧಿಕಾರಿಗಳಿಗೆ ಮನವಿ ಮಾಡ್ತೀನಿ. ಒಂದಷ್ಟು ಪಬ್ಲಿಕ್ ಜನಗಳು ಮಾತಾಡ್ತಿರುವಂಥದ್ದು, ಅವನಿಗೆ 40 ವರ್ಷ ಅಂತೆ, ಒಂದು ಪಿಡಿಸ್ ಬರುತ್ತೆ, ಸ್ಟ್ರೋಕ್ ಆಗುತ್ತೆ, ಶುಗರ್ ಪೇಷಂಟ್ ಅಂತ ಹೇಳಿ ಒಂದಷ್ಟು ಕಥೆಗಳನ್ನ ಪಬ್ಲಿಕ್ ಅವ್ರು ಕಟ್ತಿದಾರಂತೆ. ಸ್ಟ್ರೋಕ್ ಬರ್ತದೋ ಅಥವಾ ಇನ್ನೊಂದು ಆಗ್ತದೋ, ಬಿಡಿಸ್ಕೊತದೋ, ಬಂದರೆ ಸಾಯಿ ಅಂತ ನನ್ನ ಮಕ್ಕಳನ್ನ ಹೊರಗಡೆ ಬಿಡುವಂಥದ್ದು ಮಹಾ ಅಪರಾಧ. ಹಾಗಾಗಿ ಮಗನನ್ನು ಠಾಣೆಗೆ ಕರೆದು ಕೂರಿಸಿದ್ದಾರೆ. ತಂದೆ ಮಾಡಿರುವಂಥ ತಪ್ಪಿಗೆ ಮಗನ ಅರೆಸ್ಟ್ ಮಾಡಿರೋಂಥದ್ದು ಯಾಕೆ? ಹಾಗಾಗಿ ತಂದೆಯನ್ನೇ ನೀವು ಅರೆಸ್ಟ್ ಮಾಡಬೇಕು. ಅವ್ನು ಬಿಡಿಸ್ಕೊಡ್ತದೋ, ಸ್ಟ್ರೋಕ್ ಆಗ್ತದೋ, ಇನ್ನೊಂದು ಆಗ್ತದೋ, ಸಾಯಿ ಇಂಥವರೆಲ್ಲ ಬದುಕಿ ಭೂಮಿ ಮೇಲೆ ಏನ್ರಿ ಸಾಧನೆ ಮಾಡಬೇಕಾಗಿದೆ? ಇಮಿಡಿಯೇಟು ಅರೆಸ್ಟ್ ಮಾಡಬೇಕು. ನಮ್ಮ ಹುಳಿಮಾವು ಪೊಲೀಸ್ ಠಾಣೆಯ ಏನು ಠಾಣಾಧಿಕಾರಿಗಳಿದ್ದಾರೆ ತುರ್ತಾಗಿ ಎಲ್ಲೇ ಇದ್ರೂ ಕೂಡಲೇ ಬಂಧಿಸಬೇಕು. ಇಲ್ಲಿದ್ರೆ ಒಂದು ಉಗ್ರವಾದ ಪ್ರತಿಭಟನೆಯನ್ನು ನಾವು ಠಾಣೆ ಮುಂಭಾಗದಲ್ಲಿ ಮಾಡಬೇಕಾಗುತ್ತೆ ಅಂತ ನಾನು ಮನವಿ ಮಾಡ್ಕೊಳ್ತಿದ್ದೇನೆ. ಸ್ನೇಹಿತರೆ, ಆಶ್ಚರ್ಯ, ತಾತಂದರು ಮೊಮ್ಮಕ್ಕಳ ಮೇಲೆ ಈ ಥರ ಅತ್ಯಾಚಾರ ಮಾಡಿದ್ರೆ ಹೆಂಗೆ ನಾವು ಮನೆಯಲ್ಲಿ ಹೆಣ್ಣು ಮಕ್ಕಳನ್ನ ಬಿಟ್ಟು ಹೋಗೋದು ಹೆಂಗೆ ಹೆಣ್ಣಿನ ಜನನ ಹೇಗೆ ಮುಂದೆ ಅನ್ನೋದೇ ಒಂದು ಯಕ್ಷ ಪ್ರಶ್ನೆಯಾಗಿ ನನಗಂತೂ ಕಾಡ್ತಾ ಇದೆ. ಸ್ನೇಹಿತರೆ ನಮಸ್ಕಾರ. ದಯಮಾಡಿ ವಿಡಿಯೋ ನೋಡ್ತಿರೋದು ಶೇರ್ ಮಾಡಿ. ಅವರು ತಪ್ಪಿಸ್ಕೊಂಡು ಎಲ್ಲೋ ಹೋಗ್ತಿದ್ದಾರೆ. ಅವ್ರು ಕಾಯಿ ಪಕ್ಷಿಂದ ಅವ್ರ ಮಕ್ಕಳಿಗೆ ಕಾಲ್ ಮಾಡಿ ಈ ಥರ ಬಟ್ಟೆ ಎಲ್ಲ ಬೇಕು ಅಂತ ಹೇಳಿ ಅವ್ರ ಮಕ್ಕಳು ಹೇಳಿದ್ದಾರೆ. ಬಟ್ಟೆ ಎಲ್ಲ ತಪ್ಪಿಸ್ಕೊಂಡು ಅವರೆಲ್ಲ ಕಾಯಿ ಪಕ್ಷಿಂದ ಮಾತಾಡ್ಕೊಂಡು ಇವಾಗ ಮಕ್ಕಳುಗಳನ್ನ ತಂದು ಇಟ್ಕೊಂಡಿದ್ದಾರೆ. ಅವ್ರನ್ನ ಮುಗಿಸ್ಬೇಕು. ಅವರಿಗೆ ತುಂಬ ಮಗುಗೆ ತುಂಬ ಅನ್ಯಾಯ ಆಗಿದೆ. ಅವರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ನಮ್ಮ ಮನೆ ಆಗೋದಕ್ಕೆ ಇದಾಗಿರೋದು. ತಾತ ಅದನ್ನು ಮಗುನ ಅತ್ಯಾಚಾರ ಮಾಡಿದಂತ ಅದು ನಮಗೆ ಆಚೆ ಗೊತ್ತಾಗಿಲ್ಲ. ಅದು ಮಗು ತಾಯಿ ಕೆಲ್ಸಕ್ಕೆ ಹೋಗಿದ್ದಾಳೆ, ಅಜ್ಜಿನೂ ಕೆಲ್ಸಕ್ಕೆ ಹೋಗಿದ್ದಾಳೆ, ತಾತ ಮನೇಲೇ ಇದ್ದಾನೆ, ತಂದೆನೂ ಮನೇಲೇ ಇದ್ದಾನೆ. ತಂದೆ ಹತ್ರ ಹೋಗಿ ಮಗು ಹೇಳಿದೆ, ನನಗೆ ನೋಯ್ತಾ ಇದೆ ಅಪ್ಪ, ಏನೋ ನೋಯ್ತಾ ಇದೆ ಅಂತ. ಒಂದ್ಸರಿ ಮಲ್ಕೊಂಡಿನ ಅಂತ ತಂದೆ ಹೇಳ್ಬಿಟ್ಟಿದ್ದಾರೆ ರಚಿತನವರು. ಆಮೇಲೆ ಮಗು ಸರಿ ಅಂತ ಹಂಗೆ ಮಲ್ಕೊಬಿಟ್ಟಿದೆ. ತಾಯಿ ಬಂದಿದ ತಕ್ಷಣ ತಾಯಿ ಹತ್ರ ಹೇಳಿದೆ. ತಾಯಿ ಏನು ಮಾಡಿದ್ದಾಳೆ, ನಿನ್ನ ಹೀಟ್ ಏನೋ ಆಗಿದೆ ಮನೆ, ಎಣ್ಣೆ ಹಾಕ್ಕೊಂಡು ಮಲ್ಕೊ ಅಂತ ಹೇಳಿದ್ದಾಳೆ. ಎಣ್ಣೆ ಎತ್ತಿ ಮಗು ಕೈ ಕೊಟ್ಟಿದ್ದಾಳೆ. ಆವಾಗ ಅವಳು ಎಣ್ಣೆ ಹಾಕೊಂಡು ಮಲ್ಕೊಂಡಿದ್ದಾಳೆ. ತಾಯಿ ಏನು ಮಾಡಿದ್ದಾಳೆ, ಅಡುಗೆ ಮಾಡಿಬಿಟ್ಟು ಮಗು ತಿಂತಾನಂತ ತಗೊಂಡೋಗಿದ್ದಾಳೆ. ಆವಾಗ ಮಗು ಹೇಳಿದ್ರೆ ನಮ್ಗೆ ಜಾಸ್ತಿ ನೋಯ್ತಾ ಇದೆಯಮ್ಮ, ಆಯ್ತಾ ಇಲ್ಲ ಅನ್ಬೇಕಾದ್ರೆ ಆವಾಗ ತಾಯಿ ಅದೊಳು ನೋಡಿದ್ದಾಳೆ. ನೋಡಿದಾಗ ಹಿಂಗಾಗಿದೆಯಲ್ಲ ಅಂತ ಗಂಡನ ಕೇಳಿದ್ದಾಳೆ. ಗಂಡನ ಕೇಳ್ದಾಗ ಬೇಡ, ಗಲಾಟೆ ಮಾಡಬೇಡ, ಜೋರಾಗಿ ಮಾಡಬೇಡ, ಗಲಾಟೆ ಕುಚ್ಬೇಡ, ಅಕ್ಕಪಕ್ಕ ಕೇಳ್ಕೊಂತಾರೆ ಅಂತ ಹೇಳಿ ಅವ್ರಿಗೆ ಏನೇನೋ ಮಾತಾಡಿ ಸಮಾಧಾನ ಮಾಡಿದ್ದಾರೆ. ಆದರೆ ಅವ್ರು ಸಮಾಧಾನ ಆಗಿಲ್ಲ. ಬೆಳಗ್ಗೆ 7 ಗಂಟೆಗೆ ನೀನು ಕೆಲ್ಸಕ್ಕೆ ಹೋಗು, ಯಾವಾಗ ಹೋಗ್ಬಿಡು ಅಂತ ಹೇಳಿದ್ದಾರೆ. ಗಂಡ ಆದವನು, ಅತ್ತೆ ಆದವಳು, ಮಾವ ಆದವನು, 3 ಜನನೂ
ತಾಯಿ ಕಾಲಿಗೆ ಬಿದ್ದು ನಿಮ್ಗೆ ಏನು ಬೇಕಾದ್ರೂ ನಾವು ಮಾಡಿಕೊಡ್ತೀವಿ, ನಿಮ್ಮ ಮನೆ ಬರ್ಕೊಡ್ತೀವಿ, ಇಲ್ಲಿ ಯಾರ ಹತ್ರ ಹೇಳ್ಬೇಡ, ಇದೊಂದ್ಸರಿ ನಮ್ಮನ್ನು ಉಳಿಸು, ಇನ್ನೊಂದ್ಸರಿ ಆದರೆ ನೋಡೋಣ ಅಂತ ಹೇಳಿದ್ದಾರೆ. ಇವಳು ಇನ್ನು ನನ್ನ ಇದೇ ಸ್ಯಾಲ್ರಿ ನನ್ನ ಆಚೆ ಬಿಡಲ್ಲ ಅಂತ ತಾಯಿ ಅದವಳು ಆಚೆ ಬಂದ್ಬಿಟ್ಟು ನಮ್ಮ ಅಕ್ಕನ ಮಗಳು ಒಬ್ಬಳಿದ್ದಾಳೆ, ಅವಳು ಸ್ವಲ್ಪ ಎಜುಕೇಷನ್ನು, ಅವಳು ಫೋನ್ ಮಾಡಿ ಹೇಳಿದ್ದಾಳೆ, ನನ್ನ ಮಗುಗೆ ಈ ಥರ ಆಗ್ತಿದೆ ಅಕ್ಕ, ನನ್ನ ಆಚೆನೂ ಬಿಡ್ತಾ ಇಲ್ಲ, ನಾನು ಆಚೆ ಬಂದಿದ್ದೀನಿ, ಕಾಸಿದ್ದೀನಿ, ನನ್ನ ಮಗುನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋಣ ಅಂತ, ಹೋಗಿ ನೋಡೋಣ ಅಂತ. ಆ ಹುಡುಗಿ ಹೋಗಿ ನೋಡೋಷ್ಟರಲ್ಲಿ ತಂದೆ ಆದವನು ಪಕ್ಕದ ಮಗುನ ಮಲಗಿಸ್ಕೊಂಡು ವಿಡಿಯೋ ನೋಡ್ತಾ ಇದ್ದಂತೆ. ಏನು ಇಂಗ್ಲೀಷ್ ಪಿಕ್ಚರ್ ಅಂತ ರಂಜಿತ್ ಅಂತ, ಅವ್ನು 36 ವರ್ಷ 37 ವರ್ಷ ಆಗಿದೆ, 7 ವರ್ಷ ಆಗಿದೆ. ಹಾಂ, ಅವ್ರಿಗೊಂದು 60 ವರ್ಷ ಆಗಿದೆ. ಹಾಂ, 60 ವರ್ಷ ಆಗಿರ್ಬೋದು. ಅವ್ನು ಹೇಳ್ದಾಗ ನಮ್ಗೆ ಏನು ಸರ್ ಗೊತ್ತು, ಪಕ್ಕದ ಮನೆಯಲ್ಲ ಒಂದು ಮಿನಿಮಮ್ ಅಲ್ಲಿ 7 ವರ್ಷ ಆಗಿರ್ಬೋದು. ಅವನು ಅಭ್ಯಾಸ ಮಾಡಿಕೊಂಡು ಮಗು ತಂದೆ ಇದ್ದಾನಲ್ಲ, ಅವನೇನು ಮಾಡಿದ್ದಾನೆ, ತಾಯಿನ ತಂದೆನ ತಮಗೆ ಬಿಟ್ಟನ್ನ ಆವಾಗ 3 ಗಂಟೆ ಕಳ್ಸಿನ 4 ಗಂಟೆ ಕಳ್ಸಿನ ಆವಾಗ ಅಡ್ಜಸ್ಟ್ ಮಾಡಿಬಿಟ್ಟು ಆದ್ಮೇಲೆ ನಮ್ಮ ಹುಡುಗಿ ಹೋಗಿ ಮಗು ನೋಡಿದ ತಕ್ಷಣ ಆಂಟಿ ನಾನು ಮುಗ್ಕೊಂಡು ನಾನು ಎದ್ದೋಳಕ್ಕಾಗಲ್ಲ ಅಂತ ಮಗು ಎದ್ದೋಳೈತೆ. ಅವಾಗ ಅವ್ರ ಮಗುನ ಬಂದು ನೋಡ್ಬಿಟ್ಟು ಹಿಂಗೆ ಮಾಡಿದ್ವಿ ಎಲ್ಲಕ್ಕೆ 2 ಹೊಡೆದಿದ್ದಾಳೆ ಸರ್. ಅವಳು ತಾಯಿನೂ ಹೊಡೆದಿದ್ದಾಳೆ, ತಂದೆನೂ ಹೊಡೆದಿದ್ದಾಳೆ. ಹೊಡೆದ್ಬಿಟ್ಟು ಅಲ್ಲ ತಾಯಿಗೆ, ಮಗು ತಾಯಿ ಇದ್ದಾಳಲ್ಲ, ಮಗುನೇ ನೋಡ್ಕೊಳಕ್ಕಾಗ್ತೀರಾ ನೀವು ಊಟ ಬೇಕಂತ ಮಗು ಅವಳು ತಾಯಿಗೂ ಹೊಡೆದಿದ್ದಾಳೆ, ತಂದೆಗೂ ಹೊಡೆದಿದ್ದಾಳೆ. ಹೊಡೆದ್ಬಿಟ್ಟು ಮಗುನ ಎತ್ಕೊಂಡು ಹಾಸ್ಪಿಟ್ಲ್ಗೆ ಹೋಗಿದ್ದಾಳೆ ಸರ್. ಹಾಸ್ಪಿಟ್ಲ್ಗೆ ಹೋಗಿ ಆರ್ಕೆರೆ ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ಹೋಗಿದ್ದಾರೆ. ಇಲ್ಲ ಆಗಲ್ಲ, ಸಂಜಯ್ ಗಾಂಧಿಗೆ ಹೋಗಿ ಅಂತ ಹೇಳಿದ್ದಾರೆ. ಅಲ್ಲಿಂದ ಸಂಜಯ್ ಗಾಂಧಿಗೆ ಹೋಗಿದ್ದಾರೆ. ಇಲ್ಲ ಆಗಲ್ಲ, ವಾಣಿ ವಿಲಾಸ್ ತಗೊಂಡು ಹೋಗಿ ಹೇಳಿದ್ದಾರೆ. ತೆರಿಕಾಯಲ್ಲಿ ಹೋದ್ರೆಲ್ಲ ಬಸ್ಸಲ್ಲಿ ಮಗು ನಿಂತ್ಕೊಂತ ಇಲ್ವಂತೆ. ನಮ್ಮೊಟ್ಟಿಗೆ ಮಹಿಳಾ ಸಮಾಜ 1 ಜನರು ಅವ್ರು ಏನಾಗಿದೆ ಪ್ರಾಬ್ಲಮ್ ನಾವು ಬ್ರಾಹ್ಮಣರು ವೇಣುಗೋಪಾಲ. ಸೊ ಅಲ್ಲಿ 67 ವರ್ಷದ್ದು ಚಕ್ರವರ್ತಿ ಅನ್ನೋ ಮೊಮ್ಮಗಳ ಮೇಲೆ 6 ವರ್ಷದ ಮೊಮ್ಮಗಳ ಮೇಲೆ ಅಧ್ಯಕ್ಷರ ಮಾಡಿ ತಂದಿದ್ದಾರೆ. ಸೊ ಈ ಅಧ್ಯಕ್ಷರ ಮಾಡಿದವಾಗ ತಂದೆ ಆಮೇಲೆ ದೊಡ್ಡ ಮಗ ತಂದೆ ಅವ್ರ ಚಿಕ್ಕಪ್ಪನೇ ಹೆಲ್ಪ್ ಮಾಡಿದ್ರೆ ಅವ್ರಿಗೆ ಸಪೋರ್ಟ್ ಮಾಡಿ ಮನೆಯಿಂದ ಕಳಿಸೋ ಥರ ಮಾಡಿಬಿಟ್ಟಿದ್ದಾರೆ. ಆ ಮಗು ತುಂಬ ಸೀರಿಯಸ್ ಆಗಿ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ. ಸೊ ಅಮ್ಮನೂ ಎದುರಿಸಿದ್ದಾರೆ, ಒಡವೆ ಮಾಡಿಸ್ಕೊಡ್ತೀನಿ, ದುಡ್ಡು ಕೊಡ್ತೀನಿ, ಮನೆಯಿಂದ ಆಸ್ಪತ್ರೆಗೆ ಹೋಗ್ಬಾರ್ದು ಅಂತ ಅಂದ್ಬಿಟ್ಟು ಹೆದರ್ಸಿದ್ದಾರೆ. ಸೊ ಆದ್ರೇನೂ ಆ ಮಗುಗಾಗಿರೋ ಅನ್ಯಾಯ ನೋಡೋಕೆ ಅಂತೀರಾ ಅಮ್ಮ ಬಂದು ಕಂಪ್ಲೇಂಟ್ ಮಾಡಿದ್ದಾರೆ. ಸೊ ಅವರು ತಪ್ಪಿಕೊಂಡೋಗಿದ್ದಾರೆ, ಹೆದರಿದ್ರೇನೂ ಅವ್ರನ್ನ ಉಳಿಸಿ ಅವ್ರಿಗೆ ಕಠಿಣ ಶಿಕ್ಷೆ ಆಗಲೇಬೇಕು. ಸೊ ಶಿಕ್ಷೆ ಆಗೋವರೆಗೂ ಬಿಡಲ್ಲ. ನಾನು ಇದು ಏನು ಆಗಿಲ್ಲ ಅಂದರೆ ನಾವು ಉಗ್ರ ಹೋರಾಟ ಮಾಡೇಬೇಕು. ಸೊ ಆ ಮಗುಗೆ ಆ ತಾಯಿಗೆ ನ್ಯಾಯ ಸಿಗಬೇಕು. ತಿಂಗಳು 5,000 ಕೊಡ್ತೀನಿ ಅಂತ ಮೈದ ಚಿಕ್ಕಪ್ಪ ಪಾಪ ಅವರ 6 ವರ್ಷ ಇರೋದು ಮುಖೇಶ್ ತಂದೆ ರೈತರು, ಅವ್ರ ಚಿಕ್ಕಪ್ಪ ಶನಿವಾರ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿತ್ತು. ಸೊ ಎಲ್ಲ ಒಟ್ಟು ಸಂಘಟನೆ ನಡೀತೀವಿ. ಸೊ ಇವರು ಮಂಗಳಮ್ಮ ನೋಡ್ತಾರೆ, ತುಂಬ ಕ್ರಿಟಿಕಲ್ ಆಗಿದೆ ಹಾಸ್ಪಿಟಲಲ್ಲಿ. ಲಕ್ಷ್ಮೇಶ್ವರ ಪಟ್ಟಣದ ಸ್ವಚ್ಛತೆಗೆ ಪೌರ ಕಾರ್ಮಿಕರ ಕೊರತೆ. ಪಟ್ಟಣದ ಸ್ವಚ್ಛತೆಗೆ ಪೌರ ಕಾರ್ಮಿಕರ ಕೊರತೆ. ಹೊಸ ಪೌರ ಕಾರ್ಮಿಕರ ನೇಮಕಾತಿಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವ ಗರ್ಜನೆ ಜಿಲ್ಲಾ ಉಪಾಧ್ಯಕ್ಷ ಹನುಮಂತ ಶಿರಸೂಸಿ ಸರ್ಕಾರಕ್ಕೆ ಒತ್ತಾಯ. ಹೌದು,
ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣವನ್ನ ಪ್ರತಿದಿನ ಸ್ವಚ್ಛವಾಗಿಡಲು ಪೌರ ಕಾರ್ಮಿಕರ ಕಾರ್ಯ ಮಹತ್ವದ್ದಾಗಿದೆ. ಲಕ್ಷ್ಮೇಶ್ವರ ತಾಲೂಕಾ ಕೇಂದ್ರವಾದಾಗಿಂದ ಬೇರೆ ಬೇರೆ ಜಿಲ್ಲೆಗಳ ಜನರು ಬಂದು ಪಟ್ಟಣದಲ್ಲಿ ಹೊಸ ಮನೆಗಳನ್ನ ಕಟ್ಟಿಕೊಳ್ತಿದ್ದಾರೆ. ಇದರಿಂದಾಗಿ ಪಟ್ಟಣವು ಹೆಚ್ಚಿನ ಪ್ರಮಾಣದಲ್ಲಿ ಬೆಳವಣಿಗೆಯನ್ನ ಕಾಣ್ತಾ ಇದೆ. ಹೊಸ ಲೇಔಟ್ಗಳು ತಲೆ ಎತ್ತುತ್ತಾ ಇದೆ. ಇದರಿಂದ ಪ್ರತಿ ವಾರ್ಡಿನಲ್ಲಿ ಮತ್ತು ಹೊಸ ಲೇಔಟ್ನಲ್ಲಿ ಬಸ್ ನಿಲ್ದಾಣ, ಬಜಾರ್ ಸೇರಿದಂತೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸ್ವಚ್ಛತೆ ಬಹು ಮುಖ್ಯವಾಗಿದೆ. ಆದರೆ ಪುರಸಭೆಯಲ್ಲಿ ಪೌರ ಕಾರ್ಮಿಕರು ಮತ್ತು ವಾಟರ್ ಮ್ಯಾನ್ಗಳ ಸಂಖ್ಯೆ ಮಾತ್ರ ಹೆಚ್ಚಾಗ್ತಿಲ್ಲ. ಇರುವ ಕೆಲ ಕಾರ್ಮಿಕರು ಈಗಾಗಲೇ ಸೇವಾ ನಿವೃತ್ತಿಯನ್ನ ಹೊಂದಿದ್ದಾರೆ ಹಾಗೂ ಇದರಿಂದ ಪೌರ ಕಾರ್ಮಿಕರ ಸಂಖ್ಯೆಯು ಕಡಿಮೆಯಾಗಿದೆ. ಇದರಿಂದಾಗಿ ಈಗಿರುವ ಪೌರ ಕಾರ್ಮಿಕರ ದಿನನಿತ್ಯ ಪಟ್ಟಣವನ್ನ ಸ್ವಚ್ಛತೆಯಿಂದಿಡಲು ಅರಸಾಹಸವನ್ನ ಪಡಬೇಕಾಗಿದೆ. ಅದಕ್ಕಾಗಿ ರಾಜ್ಯದ ಪೌರಾಡಳಿತ ಸಚಿವರು ಹೊಸದಾಗಿ ಪೌರ ಕಾರ್ಮಿಕರ ಮತ್ತು ವಾಟರ್ ಮ್ಯಾನ್ಗಳ ನೇಮಕಾತಿಗೆ ಮುಂದಾಗಬೇಕು. ಸ್ಥಳೀಯ ಶಾಸಕರು ಸಚಿವರ ಮೇಲೆ ಒತ್ತಡ ತಂದು ಹೊಸ ಪೌರ ಕಾರ್ಮಿಕರ, ವಾಟರ್ ಮ್ಯಾನ್ಗಳ ನೇಮಕಾತಿಗೊಳಿಸಿ ಪಟ್ಟಣದ ಸ್ವಚ್ಛತೆಯೊಂದಿಗೆ ಅಭಿವೃದ್ಧಿಗೆ ಮುಂದಾಗಬೇಕೆಂದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವ ಘರ್ಜನೆ ಜಿಲ್ಲಾ ಉಪಾಧ್ಯಕ್ಷ ಹನುಮಂತಪ್ಪ ನೀಲಪ್ಪ ಶರಸೂರಿ ಅವರು ಒತ್ತಾಯಿಸಿದ್ದಾರೆ. ವೀರಣ್ಣ ಹಡಪದ್, NK-4 ನ್ಯೂಸ್ ಬ್ಯೂರೋ, ಲಕ್ಷ್ಮೇಶ್ವರ. ಈ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ರೋಣ ಇವರ ವತಿಯಿಂದ ವಿಶ್ವ ಮಾದಕ ವಸ್ತು ದಿನಾಚರಣೆ ಗಜೇಂದ್ರಗಡದಲ್ಲಿ ನಡೆಯಿತು. ಗದಗ ಜಿಲ್ಲೆ ಗಜೇಂದ್ರಗಡ ನಗರದ SM ಭೂಮರೆಡ್ಡಿ ಕಲಾ ಮತ್ತು ವಾಣಿಜ್ಯ ಪದವಿ ಮಹಾವಿದ್ಯಾಲಯದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ರೋಣ ಇವರ ವತಿಯಿಂದ ವಿಶ್ವ ಮಾದಕ ವಸ್ತು ದಿನಾಚರಣೆ ನೆರವೇರಿಸಲಾಯಿತು. ರೋಣ ತಾಲೂಕಿನ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮಾನ್ಯ ಗೌರವಾನ್ವಿತ ಯೋಜನಾಧಿಕಾರಿಗಳಾದ ಮಹಾಬಲೇಶ್ವರ್ ಪಟಗಾರ್ ಅವರು ದೀಪ ಬೆಳಗಿಸುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಾಲೇಜಿನ ವಿದ್ಯಾರ್ಥಿಗಳಲ್ಲಿ ಅತಿ ಹೆಚ್ಚು ದುಶ್ಚಟ ಹವ್ಯಾಸವಿರುವುದರಿಂದ ಉತ್ತಮ ಸಮಾಜ ನಿರ್ವಹಣೆಯಲ್ಲಿ ಕಷ್ಟಕರ ಮತ್ತು ಸದೃಢ ಕುಟುಂಬದ ಬೆಳವಣಿಗೆ ಮಹತ್ತರ ಪಾತ್ರವಾಗಿರುತ್ತದೆ ಎಂದು ಸಭೆಯನ್ನ ಉದ್ದೇಶಿಸಿ ಮಾತನಾಡಿದರು. ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ ಡಾ ಮಲ್ಲಿಕಾರ್ಜುನ್ ಅವರು ಮದ್ಯ ಸೇವನೆ, ಗುಟ್ಕಾ ಸೇವನೆ, ಧೂಮಪಾನ ಸೇವನೆಯಿಂದಾಗುವ ಅನಾಹುತಗಳ ಬಗ್ಗೆ ಮನಮುಟ್ಟುವ ರೀತಿಯಲ್ಲಿ ಆರೋಗ್ಯವೇ ಭಾಗ್ಯ ಎನ್ನುವ ಸಂದೇಶವನ್ನ ತಿಳಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ SN ಶಿವರೆಡ್ಡಿ ಪ್ರಿನ್ಸಿಪಾಲರು ಕಾರ್ಯಕ್ರಮಗಳ ಬಗ್ಗೆ ಸ್ವಾಸ್ಥ್ಯ ಸಂಕಲ್ಪ ನಮ್ಮೂರ ನಮ್ಮ ಕೆರೆಯ ಕಾರ್ಯಕ್ರಮಗಳ ಬಗ್ಗೆ ಹೆಮ್ಮೆ ವ್ಯಕ್ತಪಡಿಸಿದರು. ಅದೇ ರೀತಿಯಾಗಿ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ BV ಮುನವಳ್ಳಿ ಹಿರಿಯ ಉಪನ್ಯಾಸಕರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ತಾಲೂಕಿನ ಕೃಷಿ ಅಧಿಕಾರಿ ಶಂಭುಲಿಂಗ ನಿರೂಪಿಸಿದರು. ವಲಯದ ಮೇಲ್ವಿಚಾರಕರಾದ ರವಿಕುಮಾರ್, ತಾಲೂಕಿನ ನೋಡಲ್ ಅಧಿಕಾರಿಗಳಾದ ಆನಂದ, ಸ್ಥಳೀಯ ಸೇವಾ ಪ್ರತಿನಿಧಿಗಳಾದ ದೀಪಿಕಾ, VLA ಫಿರೋಜ್ ಮತ್ತು ಬಸವರಾಜ್ ಉಪಸ್ಥಿತರಿದ್ದರು. ರುದ್ರಪ್ಪ ಹೆಬ್ಬಳ್ಳಿ, NKS-TV4 ನ್ಯೂಸ್, ರೋಣ. ಗುಂದದ ಕೊಣ್ಣೂರ ಗ್ರಾಮ ಪಂಚಾಯತ್ ಚುನಾವಣೆ ಅಧ್ಯಕ್ಷರಾಗಿ ಶ್ರೀ ಸಿದ್ದವ್ವ ಕಳಸನ್ನವರ ಆಯ್ಕೆ. ಕೊಣ್ಣೂರು ಗ್ರಾಮ ಪಂಚಾಯಿತಿ ಚುನಾವಣೆಯ ಅಧ್ಯಕ್ಷರಾಗಿ ಸಿದ್ದವ್ವ ಕಳಸಣ್ಣವರ ಆಯ್ಕೆ. ತಾಲೂಕಿನ ಕೊಣ್ಣೂರು ಗ್ರಾಮ ಪಂಚಾಯಿತಿಯಲ್ಲಿ ಇಂದು 2ನೇ ಅವಧಿಗೆ ಸಾಮಾನ್ಯ ಸ್ಥಾನಕ್ಕೆ ಚುನಾವಣೆ ಜರುಗಿತ್ತು. 25 ಸದಸ್ಯ ಸ್ಥಾನ ಹೊಂದಿರುವ ಕೊಣ್ಣೂರು ಗ್ರಾಮ ಪಂಚಾಯಿತಿಯಿಂದ ಅಧ್ಯಕ್ಷ ಸ್ಥಾನದ ಸ್ಪರ್ಧೆಯಲ್ಲಿ ಸಿದ್ದವ್ವ ಕಳಸಣ್ಣವರ್ ಮಾತ್ರ ಉಮೇದುವಾರಿಕೆ ನಾಮಪತ್ರ ಸಲ್ಲಿಸಿದರು. ಅಧ್ಯಕ್ಷರಾಗಿ ಸಿದ್ದವ್ವ ಕಳಸಣ್ಣವರ್ ಇವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿಗಳಾದ SK ಇನಾಮದಾರ್, ಕಾರ್ಯನಿರ್ವಾಹಕ ಅಧಿಕಾರಿ, ತಾಲೂಕಾ ಪಂಚಾಯತ್ ನರಗುಂದ್ ಇವರು ಘೋಷಿಸಿದ್ದಾರೆ. ಚುನಾವಣಾ ಅಧಿಕಾರಿಗಳು ಮಾತನಾಡುತ್ತಾ ಮುಂದಿನ ಅವಧಿಗೆ ಆಯ್ಕೆಗೊಂಡ ಕೊಣ್ಣೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಮತ್ತು ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರೊಂದಿಗೆ ಸೇರಿ ಗ್ರಾಮಗಳ ಅಭಿವೃದ್ಧಿಗೆ ಪೂರಕವಾದ ಯೋಜನೆಗಳನ್ನು ರೂಪಿಸಿ ಸರ್ವಾಂಗೀಣ ಅಭಿವೃದ್ಧಿ ಸಾಧಿಸಲು ಹಾಗೂ ಸಾರ್ವಜನಿಕರಿಗೆ ಸರ್ಕಾರದ ಎಲ್ಲ ಯೋಜನೆಗಳು ದೊರೆಯುವಂತೆ ಕಾರ್ಯನಿರ್ವಹಿಸಲು ತಿಳಿಸಿದರು. ನೂತನವಾಗಿ ಆಯ್ಕೆಗೊಂಡ ಅಧ್ಯಕ್ಷರನ್ನ ಕೊಣ್ಣೂರು ಗ್ರಾಮದ ಹಿರಿಯರು, ಸ್ಥಳೀಯ ರಾಜಕೀಯ ಪಕ್ಷಗಳ ಮುಖಂಡರು, ಕಾರ್ಯಕರ್ತರು ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಅಧಿಕಾರಿಗಳು ಸನ್ಮಾನಿಸಿ ಶುಭ ಕೋರಿದರು. ಕೊಣ್ಣೂರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಸಂಕನಗೌಡ ಪಾಟೀಲ್ ಹಾಗೂ ಸದಸ್ಯರಾದ ಮಲ್ಲನಗೌಡ, ಯಲ್ಲಪ್ಪ ಗೌಡ್ರು, BP ಜಾನ್, ನರಗುಂದ ಭೀಮಪ್ಪ, ಹೊರಕೇರಿ, ಹನುಮಂತ್ ಅಣ್ಣಿಗೇರಿ ಸೇರಿದಂತೆ ಇನ್ನು ಅನೇಕರು ಹಾಗೂ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾದ ಮಂಜುನಾಥ ಗಣಿ ಮತ್ತು ಗ್ರಾಮ ಪಂಚಾಯಿತಿಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಚಂದ್ರಶೇಖರ ಗೌಡ ಪಾಟೀಲ್, NKS-TV4 ನ್ಯೂಸ್, ನರಗುಂದ್. ಸಾರ್ವಜನಿಕರು ತಿರುಗಾಡುವ ರಸ್ತೆಯಲ್ಲಿ ಸಿರಂಜ್ ಔಷಧ ಬಾಟಲ್ಗಳನ್ನು ಬಿಸಾಕುವವರ ಮೇಲೆ ದಂಡ ವಿಧಿಸಿ ಮುದಗಲ್ನಲ್ಲಿ ಹನುಮಂತ ಬಡಿಗೇರ್ ಅವರು ಹೇಳಿದರು. ಕಂದಕದ ಹತ್ತಿರ ಸಾರ್ವಜನಿಕರು ತಿರುಗಾಡುವ ರಸ್ತೆಯಲ್ಲಿ ಸಿರಿಂಜ್ ಔಷಧಗಳು ಬಾಟಲ್ಗಳು ಹಾಕುವವರ ಮೇಲೆ ದಂಡ ವಿಧಿಸಿ ಹನುಮಂತ ಬಡಿಗೇರ್. ಹೌದು, ಮುದಗಲ್ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ಕಂದಕದ ಹತ್ತಿರ ಸಾರ್ವಜನಿಕರು ತಿರುಗಾಡುವ ರಸ್ತೆಯಲ್ಲಿ ಹಾಗೂ ಎಲ್ಲೆಂದರಲ್ಲಿ ಸಿರಿಂಜ್ ಔಷಧಿಗಳ ಬಾಟಲಿಗಳನ್ನು ಹಾಕಿದವರ ವಿರುದ್ಧ ಪುರಸಭೆಯು ಸೂಕ್ತ ಕ್ರಮ ಕೈಗೊಳ್ಳಿ ಎಂದು ದಲಿತ ಸಂರಕ್ಷಕ ಸಮಿತಿ ಜಿಲ್ಲಾ ಉಪಾಧ್ಯಕ್ಷ ಹನುಮಂತ ಬಡಿಗೇರ್ ಮನವಿಯನ್ನ ಮಾಡಿದರು. ಮುದಗಲ್ ಪಟ್ಟಣದಲ್ಲಿ ಐತಿಹಾಸಿಕ ಮೊಹರಂ ಹಬ್ಬವು ಕೆಲವೇ ದಿನಗಳಲ್ಲಿ ಪ್ರಾರಂಭವಾಗುತ್ತಿದ್ದು ಹಬ್ಬವು ಬಹಳ ವಿಜೃಂಭಣೆಯಿಂದ ನಡೀತದೆ. ಪ್ರತಿ ವರ್ಷದಂತೆ ಲಕ್ಷಾಂತರ ಭಕ್ತಾದಿಗಳು ಹಬ್ಬಕ್ಕೆ ದೇವರ ದರ್ಶನಕ್ಕಾಗಿ ಬರ್ತಾರೆ.
ಆದರೆ ಪಟ್ಟಣದ ಬಾಗಲಕೋಟೆ ರಸ್ತೆಗೆ ಹೊಂದಿಕೊಂಡಿರುವ ನೀರಿನ ಕಂದಕದ ಹತ್ತಿರ ಮುದಗಲ್ ಪಟ್ಟಣದ ಖಾಸಗಿ ಕ್ಲಿನಿಕ್ ಹಾಗೂ ಔಷಧಿ ಅಂಗಡಿಕಾರರು ಮಲಿನಗೊಂಡ ಸಿರಿಂಜ್ ಬಾಟಲಿಗಳನ್ನು ಬಿಸಾಡಿ ಜನರು ನಡೆದಾಡುವ ಸ್ಥಳಗಳನ್ನು ಮಲಿನಗೊಳಿಸುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಮೊಹರಂ ಹಬ್ಬಕ್ಕೆ ದೇವರ ದರ್ಶನಕ್ಕಾಗಿ ಬಂದಂತ ಭಕ್ತರು ಇದೇ ಸ್ಥಳದಲ್ಲಿ ನಿಂತಾಗ ಅವರಿಗೆ ಮಲಿನಗೊಂಡ ಸಿರಿಂಜ್ಗಳು ನೆಟ್ಟು ತೊಂದರೆಯಾಗುವ ಸಂಭವವಿರುವುದರಿಂದ ಆದಷ್ಟು ಬೇಗನೆ ಸ್ಥಳೀಯ ಪುರಸಭೆಯು ಕ್ರಮ ಕೈಗೊಳ್ಳಬೇಕು ಹಾಗೂ ಇನ್ನು ಮುಂದೆ ಇಂಥ ಸ್ಥಳಗಳಲ್ಲಿ ಹಾಗೂ ಪಟ್ಟಣದಲ್ಲಿ ಎಲ್ಲೆಂದರಲ್ಲಿ ಬಿಸಾಡದೆ ಅದರ ಪುರಸಭೆ ಕಸ ವಿಲೇವಾರಿ ವಾಹನದಲ್ಲಿ ವಿಲೇವಾರಿ ಮಾಡುವಂತೆ ಎಚ್ಚರಿಕೆಯನ್ನ ನೀಡಬೇಕೆಂದು ದಲಿತ ಸಂರಕ್ಷಾ ಸಮಿತಿ ಜಿಲ್ಲಾ ಉಪಾಧ್ಯಕ್ಷ ಹನುಮಂತ್ ಬಡಗೇರವರು ಮನವಿಯನ್ನ ಮಾಡಿದರು. ಮಂಜುನಾಥ್ ಕುಂಬಾರ್, NK64 ನ್ಯೂಸ್ ಬ್ಯೂರೋ, ರಾಯಚೂರು. ಮಹದೇವಪುರದಲ್ಲಿ ಮಲ್ಲಿಗೆ ವಿವಿಧೋದ್ದೇಶ ಸಹಕಾರ ಸಂಘ ನಿಯಮಿತ ಶಾಖೆ ಉದ್ಘಾಟನೆ ಮಾಡಲಾಯಿತು. ಮಲ್ಲಿಗೆ ವಿವಿಧೋದ್ದೇಶದ ಸಹಕಾರ ಸಂಘ ನಿಯಮಿತ ಶಾಖೆ ಉದ್ಘಾಟನೆ. ವರ್ತೂರು ವಾರ್ಡ್ನ ಸರಹುಣಸೆ ಗ್ರಾಮದ ಮಧುರ ನಗರ ರಸ್ತೆಯಲ್ಲಿ ಜನಸಾಮಾನ್ಯರಿಗೆ ಆರ್ಥಿಕವಾಗಿ ಮತ್ತಷ್ಟು ಗಟ್ಟಿಗೊಳಿಸುವ ಉದ್ದೇಶದಿಂದ ಮಲ್ಲಿಗೆ ವಿವಿಧೋದ್ದೇಶ ಸಹಕಾರ ಸಂಘ ನಿಯಮಿತ ನೂತನ ಶಾಖೆಯನ್ನ ಪ್ರಾರಂಭಿಸಿದರು. ನಿರ್ಮಾಪಕ ಮಂಜುನಾಥ್ ಹಾಗೂ ಯುವ ನಾಯಕ ಮಧುರ ನಗರ ನಾಗೇಶ್ ಅವರ ನೇತೃತ್ವದಲ್ಲಿ ಆರಂಭಿಸಲಾಗಿರುವ ಮಲ್ಲಿಗೆ ವಿವಿಧೋದ್ದೇಶ ಸಹಕಾರ ಸಂಘ ಹಾಗೂ ವಜ್ರಣಿ ಕನ್ಸ್ಟ್ರಕ್ಷನ್ಸ್ ಮಾಜಿ ಪಾಲಿಕೆ ಸದಸ್ಯ ಉದಯಕುಮಾರ್ ರೆಡ್ಡಿ, ಜನಸಂಘದ ನಿರ್ದೇಶಕರಾದ ರೆಡ್ಡಿ, ಜಯರಾಮ ರೆಡ್ಡಿ ಉದ್ಘಾಟಿಸಿದರು. ಸಾರ್ವಜನಿಕರಿಗೆ ಅನುಕೂಲವಾಗಬೇಕೆಂಬ ದೃಷ್ಟಿಕೋನದಿಂದ ನೂತನ ಶಾಖೆಯನ್ನ ಪ್ರಾರಂಭಿಸಲಾಗಿದ್ದು, ಠೇವಣಿಗಳಿಗೆ ಆಕರ್ಷಕ ಬಡ್ಡಿ ನೀಡುತ್ತಿದ್ದು, ಚಿನ್ನದ ಮೇಲೆ ಕಡಿಮೆ ಬಡ್ಡಿ ದರಕ್ಕೆ ಸಾಲ ನೀಡುವುದಾಗಿ ಸಹಕಾರಿ ಬ್ಯಾಂಕ್ನ ಅಧ್ಯಕ್ಷರಾದ ಮಂಜುನಾಥ್ ತಿಳಿಸಿದರು. ಸ್ಥಳೀಯ ಮುಖಂಡರಾದ ಜಯದೇವ್ ರಾಜು, ವಿಟಿವಿ ಬಾಬು, ಸುನಿಲ್ ಕುಮಾರ್, ಎಂಸಿಸಿ ರವಿ ಸೇರಿದಂತೆ ಮತ್ತಿತರರು ಶುಭಾಶಯಗಳನ್ನು ಕೋರಿದರು. ಇವತ್ತು ಮಧುರಾ ನಗರದಲ್ಲಿ ಏನಿವತ್ತು ವರ್ತೂರಿನ ಮಧುರಾ ನಗರ ಮೇನ್ ರೋಡಲ್ಲಿ ಮಲ್ಲಿಗೆ ವಿವಿಧೋದ್ದೇಶ ಸಹಕಾರ ಸಂಘನ ಓಪನ್ ಮಾಡಿದ್ದೀವಿ. ಇದು ಇಲ್ಲಿನ ಜನಕ್ಕೆ ಮತ್ತು ತುಂಬ ತೊಂದರೆಯಲ್ಲಿರೋಂಥವ್ರಿಗೆ ಮತ್ತು ಸಹಕಾರ ಸಂಘಗಳು ಕೂಡ ಒಳ್ಳೆ ಅನುಕೂಲ ಆಗಲಿದೆ. ಒಳ್ಳೆ ಫಿಕ್ಸ್ಡ್ ರೇಟ್ ಆಫ್ ಇಂಟ್ರೆಸ್ಟ್ನಲ್ಲಿ ಕೂಡ ನಾವು ಅನುಕೂಲ ಮಾಡಿಕೊಡ್ತಾ ಇದ್ದೀವಿ. ಏನು ಈ ಸಹಕಾರ ಬ್ಯಾಂಕು ನಮ್ಮ ಬಡ ಜನಗಳಿಗೆ ಮಧ್ಯಮದ ವರ್ಗದ ಏನು ಉದ್ಯಮಿ ಸ್ಥಾಪನೆ ಮಾಡೋದಕ್ಕೆ ಬಹಳಷ್ಟು ಅನುಕೂಲ ಆಗ್ತದೆ. ಇಲ್ಲಿ ನಮಗೆ ಎಲ್ಲ ಥರ ಏನು ಸೆಕ್ಯೂರಿಟಿ ಬೇಕಾಗ್ತದೆ. ಬೇರೆ ನ್ಯಾಷನಲೈಸ್ ಬ್ಯಾಂಕ್ಗಳು ಹೋದಾಗ ಸೆಕ್ಯೂರಿಟಿಗಳು ಬೇಕಾಗ್ತದೆ. ಅವರು ಸೆಕ್ಯೂರಿಟಿ ಪ್ಲಸ್ಸು ಅವ್ರು ಟ್ರಾನ್ಸಾಕ್ಷನ್ ನೋಡಿ ಕೊಡ್ತಾರೆ. ಇಲ್ಲಿ ಸಹಕಾರ ಬ್ಯಾಂಕಲ್ಲಿ ಹಂಗಲ್ಲ. ಇವರು 50,000ದಿಂದ 1 ಕೋಟಿವರೆಗೂ ಲೋನ್ ಕೊಡ್ತಾರೆ. ಚಿಕ್ಕ ಒಂದು ಪಿಗ್ಬಿಯಿಂದ ಸ್ಟಾರ್ಟ್ ಮಾಡಿ ಏನು ವಿವಿಧ ಏನು ಸಣ್ಣ ವ್ಯಾಪಾರಸ್ಥರಿಗಿನ್ನೂ ಲೋನ್ ಕೊಡುವಂಥ ವ್ಯವಸ್ಥೆಯನ್ನು ಇವತ್ತು ಒಳ್ಳೆಯ ಒಂದು ಕೆಲಸವನ್ನು ನಮ್ಮ ನಾಗೇಶ್ವರ ಮುನ್ನತವರು ಮಾಡ್ತಾ ಇದ್ದಾರೆ. ಅದೇ ರೀತಿ ಇವತ್ತು ಈ ಬ್ಯಾಂಕು, ಈ ಸಹಕಾರ ಬ್ಯಾಂಕು ಅಂದರೆ ನಮ್ಗೆ ಎಷ್ಟು ಅನುಕೂಲ ಅಂತ ಹೇಳಿದ್ರೆ, ಇವತ್ತು ನಾವು ಬೇರೆ ಬ್ಯಾಂಕಲ್ಲಿ ಏನಾದರೂ ಡಿಪಾಸಿಟ್ ಮಾಡಬೇಕು ಅಂದರೆ ನಮ್ಮ ಗೌರ್ಮೆಂಟ್ ಪ್ರತಿಯೊಂದು ತೋರಿಸ್ಬೇಕಾಗ್ತದೆ, IT ತೋರಿಸ್ಬೇಕಾಗ್ತದೆ. ಪ್ರತಿಯೊಂದಕ್ಕೂ ಜನಗಳಿಗೆ ಅನುಕೂಲ ಆಗುವಂಥ ಒಂದು ನಮ್ಮ ಮಲ್ಯ ಬ್ಯಾಂಕ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀವಿ. ಯಾಕಂದರೆ ನನಗೆ ಮಲ್ಲಿಗೆ ಬ್ಯಾಂಕು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ಸಹಕಾರ ಸಂಘ ಬ್ಯಾಂಕ್ಗಳಲ್ಲಿ ಕೋಆಪರೇಟಿವ್ ಬ್ಯಾಂಕಲ್ಲಿ 5 ವರ್ಷ ನಾನು ಅಧ್ಯಕ್ಷನಾಗಿದ್ದೆ. 15 ವರ್ಷ ಡೈರೆಕ್ಟ್ರಾಗಿ ನಾನು ಕೆಲಸ ಮಾಡಿದ್ದೀನಿ ಸಹಕಾರ ಬ್ಯಾಂಕ್ಗಳಲ್ಲಿ. ಯಾಕಂದರೆ ಈ ಬ್ಯಾಂಕ್ಗಳ ಬಗ್ಗೆ ಏನು ಹೆಂಗೆ ಅಂತ ಹೇಳ್ಬಿಟ್ಟು ನನಗೆ ಪೂರ್ಣವಾಗಿ ಎಲ್ಲ ವಿವರಣವಾಗಿ ಗೊತ್ತು. ಯಾಕಂದರೆ ನಮ್ಮ ಮಂಜುನಾಥ್ ಅವರು, ನಮ್ಮ ನಾಗೇಶ್ ಅವರ ಪ್ರೊಪ್ರೈಟರು, ಇವರಿಗೆ ಮುಂದಿನ ದಿನಗಳಲ್ಲಿ ನಾನು ಬ್ಯಾಂಕ್ ಬಗ್ಗೆ ಅಚ್ಚುಕಟ್ಟುವಾಗಿ ಎಲ್ಲ ಅವ್ರಿಗೆ ಮಾಹಿತಿ ಕೊಡ್ತೀನಿ ಅಂತ ಹೇಳ್ತಾ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲರಿಗೂ ಮತ್ತೊಮ್ಮೆ ನಾನು ಅಭಿನಂದನೆಗಳು ಸಲ್ಲಿಸಿ, ಶಾಪುರದಲ್ಲಿ ಕಣ್ಮುಚ್ಚಿ ಕುಳಿತ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯೇ ಕಣ್ಣು ಮುಚ್ಚಿ ಕುಳಿತ ಆಡಳಿತಾಧಿಕಾರಿಗಳು. ಯಾದಗಿರಿ ಜಿಲ್ಲೆ ಶಹಾಪುರ ನಗರದ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರ ಬಾಲಕರ ವಸತಿ ನಿಲಯ ಶಹಾಪುರದಲ್ಲಿ ಊಟದಲ್ಲಿ ಹುಳುಗಳು ಕಂಡು ವಿದ್ಯಾರ್ಥಿಗಳು ದಂಗಾಗಿದ್ದಾರೆ. ಕೂಡಲೇ ಕಣ್ಮುಚ್ಚಿ ಕುಳಿತ ಅಧಿಕಾರಿಗಳೇ ಎತ್ತ ಗಮನ ಹರಿಸಿ ವಿದ್ಯಾರ್ಥಿಗಳು ಬಾಳು ಬೆಳಗಬೇಕಾದ ವಿದ್ಯಾರ್ಥಿಗಳ ಭವಿಷ್ಯವನ್ನ ಇಂತಹ ಕಳಪೆ ಗುಣಮಟ್ಟದ ಆಹಾರವನ್ನ ನೀಡಿ ಇಲಾಖೆ ಅಧಿಕಾರಿಗಳು ತಮ್ಮ ಹೊಟ್ಟೆ ತುಂಬಿಸಿಕೊಳ್ಳುತ್ತಿದ್ದಾರೆ. ಇಂತಹ ನತದೃಷ್ಟ ಅಧಿಕಾರಿಗಳನ್ನ ಕೂಡಲೇ
ಅಮಾನತು ಮಾಡುವಂತೆ ಇಲಾಖೆಯಿಂದ ಸಾವಿರಾರು ಕೋಟಿಗಳನ್ನ ಖರ್ಚು ಮಾಡಿ ಮಗುವಿನ ಭವಿಷ್ಯ ಹಾಳು ಮಾಡುತ್ತಿದ್ದಾರೆ ಎಂದು ಇಲಾಖೆ ಹಣ ಖರ್ಚು ಮಾಡುತ್ತದೆ. ಆದರೆ ಇಲ್ಲಿನ ಅಧಿಕಾರಿಗಳು ತಮ್ಮ ಹೊಟ್ಟೆ ತುಂಬಿಸಿಕೊಳ್ಳುವುದಕ್ಕೋಸ್ಕರ ಮಕ್ಕಳನ್ನ ಬಲಪಡಿಸಿಕೊಳ್ಳುತ್ತಿದ್ದಾರೆ. ಇಂತಹ ಕಳಪೆ ಗುಣಮಟ್ಟದ ಆಹಾರ ಕೊಡುವ ಏಜೆನ್ಸಿಗಳು ಹಾಗೂ ತೆಗೆದುಕೊಳ್ಳುತ್ತಿರುವ ಮೇಲ್ವಿಚಾರಕರು ಕೂಡಲೇ ಅಮಾನತು ಮಾಡುವಂತೆ ಪ್ರದೀಪ್ ಅಣಬಿ ಆಗ್ರಹಿಸಿದ್ರು. ಇದಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ NKS TV4. ಇದು ನಿರಂತರ ಕಾರ್ಯಪಡೆ.